Hi, hello, welcome to the daily news analysis of the Excellence the Spark initiative. Okay, na? The June 10th news analysis. Before starting the news analysis, let's look into the basic quote. Success is not overnight, it's when every day you get a little bit better than before it adds up. ಅಂದರೆ ಒಂದೇ ದಿನ ಸಕ್ಸಸ್ ಒಂದೇ ನೈಟ್ ಬರಲ್ಲ. ನಾವು ದಿನ ಒಂದು ಸ್ವಲ್ಪ ಬಿಟ್ ಬೈ ಬಿಟ್ ವರ್ಕ್ ಮಾಡಿದ್ರೆ ವಿ ವಿಲ್ ರೀಚ್ ಟು ಅವರ್ ಸಕ್ಸಸ್. ಓಕೆನಾ? ವಿತೌಟ್ ಫರ್ದರ್ ಎನಿ ಲೆಟ್ಸ್ ಗೆಟ್ ಇನ್ ದ ಮೇಜರ್ ಟಾಪಿಕ್ಸ್ ಆಫ್ ದ ಟುಡೇಸ್ ನ್ಯೂಸ್ ಅನಾಲಿಸಿಸ್. ಓಕೆನಾ? ದ ಮೇಜರ್ ಆರ್ಟಿಕಲ್ ಏನಿದೆ ಇವತ್ತಂದರೆ ಕಾಂಗ್ರೆಸ್ ರಾಜ್ಯಸಭಾ ನಾಮಿನೇಷನ್ ರಿಜೆಕ್ಟ್ ಅಮಿಡ್ ಕೆಯೋಸ್ ಇನ್ MP. ಏನಾಗಿದೆ ಅಂದರೆ ಡ್ರಾಮೆಟಿಕಲ್ ಡೇ ಆಫ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಮಧ್ಯಪ್ರದೇಶಲ್ಲಿ ಈ ಇಶ್ಯೂ ಆಗಿದೆ. ಏನಾಗಿದೆ ಇವೆಂಟ್ ಏನು? ಒಬ್ಬ ಕಾಂಗ್ರೆಸ್ ರಾಜ್ಯಸಭಾ ನಾಮಿನೇಷನ್ ಇದೆ ಅಲ್ವಾ, ಮೀನಾಕ್ಷಿ ನಟರಾಜನ್, ಒನ್ ಆಫ್ ದ 3 ರಾಜ್ಯಸಭಾ ಸೀಟ್ಸ್ ಇದ್ದಾವೆ ಫ್ರಮ್ ಮಧ್ಯಪ್ರದೇಶ, ರಿಜೆಕ್ಟೆಡ್. ಸ್ಕ್ರೂಟಿನಿ ಮಾಡಬೇಕಾದ್ರೆ ಅದು ರಿಜೆಕ್ಟ್ ಆಗಿದೆ. ಹೂ ರಿಜೆಕ್ಟೆಡ್? ಯಾರು ಮಾಡಿದರು? ಅಸೆಂಬ್ಲಿ ಸೆಕ್ರೆಟರಿ ಒಬ್ಬ ಅರವಿಂದ್ ಶರ್ಮಾ ಅವರು. ಈಸ್ ಅನ್ ರಿಟರ್ನಿಂಗ್ ಆಫೀಸರ್. ಹಿ ರಿಜೆಕ್ಟೆಡ್. ಎದಕ್ಕೆ? ಬಿಕಾಸ್ ಅಬ್ಜೆಕ್ಷನ್ಸ್ ರೈಸ್ ಬೈ ದ BJP ಇಟ್ಸ್ 3rd ಸೀಟ್ ಕ್ಯಾಂಡಿಡೇಟ್ ಅಂತಂದು ಅವರು 3rd ಸೀಟ್ ಕ್ಯಾಂಡಿಡೇಟ್ ಅಂತ ಅಬ್ಜೆಕ್ಷನ್ ರೈಸ್ ಮಾಡಿದ್ದಕ್ಕೆ ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ. ಇದರಿಂದ ಏನಾಗಿದೆ? ಫಾಲೋಔಟ್ ಆಗಿದೆ. ಕಾಂಗ್ರೆಸ್ ಸಿಟ್ ಆನ್ ಔಟ್ಸೈಡ್ ಎಲೆಕ್ಷನ್ ಕಮಿಷನ್ ಆಫೀಸ್ ನ್ಯೂ ಡೆಲ್ಲಿ ಮುಂದೆ, ಲೆಡ್ ಬೈ ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್. ಪ್ರೊಟೆಸ್ಟ್ ಅಟ್ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫೀಸ್ ಎಲ್ಲಿ ಭೋಪಾಲ್. ಲೀಡರ್ ಆಫ್ ಅಪೋಸಿಷನ್ ಉಮಂಗ್ ಸಿಂಗರ್, ಸ್ಟೇಟ್ ಚೀಫ್ ಜೀತು ಪವಾರಿ ಇವರೆಲ್ಲ ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬ್ಯಾಕ್ ಡ್ರಾಪ್ ಏನು? ಫಿಯರ್ಸ್ ಆಫ್ ಕ್ರಾಸ್ ವೋಟಿಂಗ್. ಕಾಂಗ್ರೆಸ್ MLAs ಎನ್ ರೂಟ್ ಟು ಬೆಂಗಳೂರು, ರೆಸಾರ್ಟ್ ಸ್ಟೈಲ್ ಕನ್ಸಾಲಿಡೇಷನ್. ಅವರೆಲ್ಲರೂ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂತ ಹೇಳಿ ಅವ್ರನ್ನೆಲ್ಲರಿಗೂ ಬೆಂಗಳೂರಿಗೆ ಕರ್ಕೊಂಡ್ಬಿಟ್ಟಿದ್ದಾರೆ. ಅಲಿಗೇಷನ್ ಏನು? ಕಾಂಗ್ರೆಸ್ ಅಕ್ಯೂಸ್ಡ್ BJP ಆಫ್ ಮೂವಿಂಗ್ ಫ್ರಮ್ ವೋಟ್ ಥೆಫ್ಟ್ ಟು ಸೀಟ್ ಥೆಫ್ಟ್ ಲಿಂಕ್ ಟು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ದಿ ಎಲೆಕ್ಟೋರಲ್ ರೇಸ್. ಇಷ್ಟು ದಿನ ನೀವು ವೋಟ್ ಥೆಫ್ಟ್ ಮಾಡ್ತಿದ್ರಿ, ನೀವು ಸೀಟ್ ಥೆಫ್ಟ್ ಮಾಡ್ತಿದ್ದೀರಾ ಅಂತಂದೇಳಿ ಅಲಿಗೇಷನ್ಸ್ ಮಾಡಿದ್ದಾರೆ. ನಮ್ಮದು ಎಕ್ಸಾಮ್ ಆ್ಯಂಗಲಿಂದ ಏನು ನೋಡ್ಕೋಬೇಕು? ರಾಜ್ಯಸಭಾ ಎಲೆಕ್ಷನ್ಸ್ ಹೇಗೆ ನಡೆಯುತ್ತೆ, ರಿಟರ್ನಿಂಗ್ ಆಫೀಸರ್ಸ್ ರೋಲ್ ಏನು, ಕ್ರಾಸ್ ವೋಟಿಂಗ್ ಅಂದ್ರೇನು, ಓಪನ್ ಬ್ಯಾಲೆಟ್ ಅಂದ್ರೇನು, ಆ್ಯಂಟಿ ಡಿಫೆಕ್ಷನ್ ಲಿಮಿಟ್ಸ್ ಅಂತ. ಓಕೆನಾ? ನೇಚರ್ ಇದೇನು? ರಾಜ್ಯಸಭಾ ಇಸ್ ಅಪ್ಪರ್ ಹೌಸ್. ಆಮೇಲೆ ಹೌದಾ, ಅಪ್ಪರ್ ಹೌಸ್ ಅಂತ ಹೇಳೋದು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತೀವಿ. ಪರ್ಮನೆಂಟ್, ನಾಟ್ ಸಬ್ಜೆಕ್ಟ್ ಟು ಡಿಸೊಲ್ಯೂಷನ್. ಇಟ್ಸ್ ಎ ಪರ್ಮನೆಂಟ್ ಹೌಸ್, ಬಟ್ ಇಟ್ ವಿಲ್ ನಾಟ್ ಡಿಸೊಲ್ಯೂಷನ್ ಲೈಕ್ ಏನೇ ಲೋಕಸಭಾ ಆದಂಗೆ ಆಗಲ್ಲ. ಆರ್ಟಿಕಲ್ 80 ಬರುತ್ತೆ, ಆರ್ಟಿಕಲ್ 81, 83 ಆಲ್ಸೋ ರಿಲೇಟೆಡ್. ರಾಜ್ಯಸಭಾ ಆರ್ಟಿಕಲ್ 250 ಇದು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಬಂದುಬಿಟ್ಟು 250 ಇರುತ್ತೆ. ಅದರಲ್ಲಿ 238 ಎಲೆಕ್ಟೆಡ್ ಇರ್ತಾರೆ, 12 ನಾಮಿನೇಷನ್ ಇರ್ತವೆ ಬೈ ಪ್ರೆಸಿಡೆಂಟ್ ಇರುತ್ತೆ. ಕರೆಂಟ್ ಸ್ಟ್ರೆಂತ್ 245 ಇದೆ, 233 ಎಲೆಕ್ಟೆಡ್ ಪ್ಲಸ್ 12 ನಾಮಿನೇಟೆಡ್. ಸೊ ದೀಸ್ ಕೈಂಡ್ ಆಫ್ ಫ್ಯಾಕ್ಚುಯಲ್ ಡಾಟಾ ಆಲ್ಸೋ ವೆರಿ ಇಂಪಾರ್ಟೆಂಟ್. ನವೇಡೇಸ್ UPSC is becoming little bit factual also. ನೆಕ್ಸ್ಟ್ ನಾಮಿನೇಟೆಡ್ ಮೆಂಬರ್ಸು 12 ಫ್ರಮ್ ದಿ ಕಾಂಟ್ರಿಬ್ಯೂಷನ್ಸ್ ಇನ್ ಆರ್ಟ್, ಲಿಟ್ರೇಚರು, ಸೈನ್ಸು, ಸೋಷಲ್ ಸರ್ವಿಸ್. ಟರ್ಮ್ 6 years ಇರುತ್ತೆ. 1/3 ರಿಟೈರ್. ಫಾರ್ ಎವ್ರಿ 2 years 1/3 ಮೆಂಬರ್ಸ್ ವಿಲ್ ರಿಟೈರ್. ಮಿನಿಮಮ್ ಏಜ್ ಇಸ್ 30 years. ಪ್ರಿಸೈಡಿಂಗ್ ಆಫೀಸರ್ ಈಸ್ ವೈಸ್ ಪ್ರೆಸಿಡೆಂಟ್. ಈಸ್ ಅನ್ ಎಕ್ಸ್ ಅಫಿಷಿಯೋ ಚೇರ್ಮನ್, ಡೆಪ್ಯೂಟಿ ಚೇರ್ಮನ್ ಎಲೆಕ್ಟೆಡ್ ಫ್ರಮ್ ದಿ ಮೆಂಬರ್ಸ್. ರಾಜ್ಯಸಭಾ ಮೆಂಬರ್ಸ್ ಹೇಗೆ ಎಲೆಕ್ಟ್ ಆಗ್ತಾರೆ ಅಂತಂದರೆ ಇದರಲ್ಲಿ ನ್ಯೂಸ್ ಇರೋದ್ರಿಂದ ಎಲೆಕ್ಟೆಡ್ ಬೈನ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ MLAs. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಿಂದ ಒಂದು, ಈಗ ಫಾರ್ ಎಕ್ಸಾಂಪಲ್ ನೀವು ಅಂದ್ಕೊಳ್ಳಿ 200 MLAs ಇದ್ದಾರೆ. ಈ 200 MLAಯಿಂದ ನಮ್ಮ ಪಾರ್ಲಿಮೆಂಟಲ್ಲಿ ಕರ್ನಾಟಕಕ್ಕೆ ಅಂತ ಫಾರ್ ಎಕ್ಸಾಂಪಲ್ ಒಂದು 15 ಸೀಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಈ 15 ಸೀಟ್ಸಿಗೆ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಈ MLAಗಳು ಮೆಂಬರ್ಸ್ನ ಇಲ್ಲಿಗೆ ಎಲೆಕ್ಟ್ ಮಾಡ್ತಾರೆ. ಬಟ್ ಏನಂತಂದರೆ ಇವರೆಲ್ಲ ತಮ್ಮ ಕಾಂಗ್ರೆಸ್ಸು, BJP ಮತ್ತು ಬೇರೆ ಬೇರೆ ಪಕ್ಷಗಳು ಲೈಕ್ JDS ಅವರೆಲ್ಲ ಕೂಡ ಅವ್ರವ್ರು ಎಷ್ಟು ಜನ MLAsಗಳು ಇರ್ತಾರೋ ಆ MLAಯಿಂದ ಒಂದಿಷ್ಟು ಜನನ ಅವರು ದೇ ವಿಲ್ ಸೆಲೆಕ್ಟ್ ಫಾರ್ ದ ರಾಜ್ಯಸಭಾ. ಓಕೆನಾ? ಪೀಪಲ್ ಡೈರೆಕ್ಟ್ಲಿ ಎಲೆಕ್ಟ್ ಮಾಡೋದಿಲ್ಲ. ಸಿಸ್ಟಮ್ ಏನು? ಹಿಯರ್ ದೇ ಯೂಸ್ ಅ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂಡರ್ ದ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ಇದೆ. ನೆಕ್ಸ್ಟ್ ಓಪನ್ ಬ್ಯಾಲೆಟ್ ಇರುತ್ತೆ. MLA ಮಸ್ಟ್ ಶೋ ವೋಟ್ ಟು ಪಾರ್ಟೀಸ್ ಅಥರೈಸ್ಡ್ ಏಜೆನ್ಸಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ಇಸ್ ಆಲ್ಸೋ ಓಪನ್ ಬ್ಯಾಲೆಟ್ ಇರುತ್ತೆ. ನಾರ್ಮಲ್ ಎಲೆಕ್ಷನ್ಸ್ ಅಲ್ಲ, ಸೀಕ್ರೆಟ್ ಬ್ಯಾಲೆಟ್ ಇರುತ್ತೆ. ಓಕೆನಾ? ಕೋಟ್ ಆಫ್ ಫಾರ್ಮುಲಾ ಆಗಿದ್ದು ವೋಟ್ಸ್ ನೀಡೆಡ್, ಟೋಟಲ್ ವ್ಯಾಲಿಡ್ ವೋಟ್ಸ್ ಡಿವೈಡೆಡ್ ಬೈ ಸೀಟ್ಸ್ +1 ಬರುತ್ತೆ. ನೀವು ಎಷ್ಟು ಟೋಟಲ್ ವ್ಯಾಲಿಡ್ ವೋಟ್ಸ್ ಎಷ್ಟಿದೆ, ಸೀಟ್ಸ್ ಎಷ್ಟಿದೆ ಅದನ್ನು +1 ಮಾಡಿ +1 ಕ್ಯಾಲ್ಕುಲೇಷನ್ ಮಾಡಿದರೆ ಯು ವಿಲ್ ಗೆಟ್ ದ ಕೋಟಾ. ನೆಕ್ಸ್ಟ್ ಕ್ರಾಸ್ ವೋಟಿಂಗ್ ಇಲ್ಲೇ by not barred by anti-defection in Rajya Sabha elections. Open ballot used to deter abstaining, wrong making can invalidate. ಅಂತಂದರೆ ಈಗ ಸಿ ಫಾರ್ ಎಕ್ಸಾಂಪಲ್ ಇಫ್ somebody is a member of the Congress MLA and if he votes to ಇನ್ನು ರಾಜ್ಯಸಭಾ ಸೀಟಲ್ಲಿ ಇವರೇನಾದರೂ ಒಬ್ಬ BJP ನಿಲ್ಸಿರೋ ಕ್ಯಾಂಡಿಡೇಟ್ ಇವರೇನಾದರೂ ವೋಟ್ ಮಾಡಿದರೆ ಅದಕ್ಕೆ ಆ್ಯಂಟಿ ಡಿಫೆಕ್ಷನ್ ಅದಕ್ಕೆ ಆಗೋದಿಲ್ಲ, ಅದಕ್ಕೆ ಅಪ್ಲೈ ಆಗಲ್ಲ. ಇಲ್ಲಿ ರಿಟರ್ನಿಂಗ್ ಆಫೀಸರ್ ಯಾರಿರ್ತಾರೆ ಅಂದರೆ he conducts the scrutiny of the nominations. He can reject and valid objections basis of this is the basis of the ಈಗ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಇದೇ ನ್ಯೂಸ್. ರಾಜ್ಯ ಸ್ಪೆಷಲ್ ಪವರ್ ಇರುತ್ತೆ. ಆರ್ಟಿಕಲ್ 249 ಅಂಡರ್ ಎಂಪವರ್ ದ ಪಾರ್ಲಿಮೆಂಟ್ ಟು ಲೆಜಿಸ್ಲೇಟ್ ಅಂಡ್ ಸ್ಟೇಟ್ ಸಬ್ಜೆಕ್ಟ್ ಲಿಸ್ಟ್. ಆರ್ಟಿಕಲ್ 312 ಅಂಡರ್ ಕ್ಯಾನ್ ಕ್ರಿಯೇಟ್ ಎ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್ನ ಕ್ರಿಯೇಟ್ ಮಾಡ್ಬೋದು. ಬಟ್ 2/3 ಆಫ್ ಮೆಜಾರಿಟಿ ಬೇಕು. ಇದಕ್ಕೂ ಕೂಡ 2/3 ಆಫ್ ಮೆಜಾರಿಟಿ ಬೇಕು. ಸ್ಟೇಟ್ ಲಿಸ್ಟ್ ಮೇಲೆ ಏನಾದರೂ ಇಫ್ ಪಾರ್ಲಿಮೆಂಟ್ ವಾಂಟೆಡ್ ಟು ಮೇಕ್ ಎನ್ acts or any legislations on the state subject, then it has to be done by the 2/3 of majority under Article 240
9 ಓಕೆನಾ. ರಾಜ್ಯಸಭಾ ಇಸ್ ಕಾಲ್ಡ್ ಇಸ್ ಗಾರ್ಡಿಯನ್ ಆರ್ ಫೆಡರಲಿಸಮ್ ಆರ್ ಸ್ಟೇಟ್ ಇಂಟ್ರೆಸ್ಟ್. ಮತ್ತು ರಾಜ್ಯಸಭಾ ವರ್ಸಸ್ ಲೋಕಸಭಾ ಸುಮ್ಮನೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಅಥವಾ ಬೇಸಿಕ್ ಡಿಫ್ರೆನ್ಸಸ್ ನೋಡಿದ್ರೆ ಮಾನಿಟರಿ ಬಿಲ್ ಮೇಲೆ ಇಟ್ ಕ್ಯಾನ್ ಓನ್ಲಿ ರೆಕಮೆಂಡ್ ಮ್ಯಾಕ್ಸಿಮಮ್ ಫಾರ್ 14 days ತನಕ ಹೋಲ್ಡ್ ಮಾಡ್ಬೋದು. ಬಟ್ ಲೋಕಸಭಾ ಇಸ್ ದ ಸುಪ್ರೀಂ. ನೋ ಕಾನ್ಫಿಡೆನ್ಸ್ ಮೋಷನ್ ರಾಜ್ಯಸಭಾದಲ್ಲಿ ಮಾಡೋಕ್ಕೆ ಬರೋದಿಲ್ಲ, ಬಟ್ ಇಟ್ ಕ್ಯಾನ್ ಬಿ ಮೂಡ್ ಓನ್ಲಿ ಇನ್ ದ ಲೋಕಸಭಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರಿದ್ದಾರೆ ನಾಟ್ ರೆಸ್ಪಾನ್ಸಿಬಲ್ ಟು ರಾಜ್ಯಸಭಾ ಬಟ್ ರೆಸ್ಪಾನ್ಸಿಬಲ್ ಟು ದ ಲೋಕಸಭಾ. ಓಕೆ, ದೇ ಹ್ಯಾವ್ ಈಕ್ವಲ್ ಪವರ್ಸ್. ರಾಜ್ಯಸಭಾ ಆ್ಯಂಡ್ ಲೋಕಸಭಾ ಹ್ಯಾವ್ ಈಕ್ವಲ್ ಪವರ್ಸ್ ಇನ್ ದ ಫಾಲೋಯಿಂಗ್ ಮ್ಯಾಟರ್ಸ್: ಆರ್ಡಿನರಿ ಬಿಲ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್, presidential elections, impeachment and emergency approvals. Permanent house of the states representatives ಅಂತ ಹೇಳ್ತೀವಿ ರಾಜ್ಯಸಭಾ. ದಿಸ್ ಈಸ್ ದಿ ಬೇಸಿಕ್ ಥಿಂಗ್ಸ್. ಅದೇ ಹೇಳಿದ್ವಲ್ಲ, ಎಲೆಕ್ಟೆಡ್ ಬೈ ದ MLA, ಸಿಂಗಲ್ ಟ್ರಾನ್ಸ್ಫರ್ ವೋಟ್, ಓಪನ್ ಬ್ಯಾಲೆಟ್ ಫ್ರಮ್ 2003, protected state interest, special powers, balance the federal structures. ಓಕೆನಾ, ದಿಸ್ ಇಸ್ ದ ಬೇಸಿಕ್ ನ್ಯೂಸ್ ಅಬೌಟ್ ದಿಸ್ ಆರ್ಟಿಕಲ್ ವಿಚ್ ಇಸ್ ದ ಫಸ್ಟ್ ಆರ್ಟಿಕಲ್ ಆಫ್ ದಿ ನ್ಯೂಸ್ ಪೇಪರ್. ನೆಕ್ಸ್ಟ್, CID ಸರ್ಚಸ್ ರೆಸಿಡೆನ್ಸ್ ಆಫ್ ದಿ ಮಮತಾ ಅಂಡ್ ತೃಣಮೂಲ್ ಆಫೀಸ್. ಇನ್ ವೆಸ್ಟ್ ಬೆಂಗಾಲಲ್ಲಿ CID ಮಮತಾ ಬ್ಯಾನರ್ಜಿ ಮತ್ತು ತೃಣಮೂಲ್ ಆಫೀಸ್ಗಳ ಮೇಲೆ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಈ ಮೇನ್ ಆರ್ಟಿಕಲ್ ಅದೇನು, ನಾವು ವಿ ಆರ್ ನಾಟ್ ಗೋಯಿಂಗ್ ಇನ್ ದ ಪೊಲಿಟಿಕ್ಸ್ ಆಫ್ ದೀಸ್ ಥಿಂಗ್ಸ್, ಬಟ್ ವಿ ಆರ್ ಗೋಯಿಂಗ್ ಇನ್ ಟು ಡಿಗ್ ಡೀಪ್ ಇನ್ ಟು ದ ವಾಟ್ ಇಸ್ ದ ಬೇಸಿಕ್ಸ್ ಆಫ್ ದಿ CID. ಓಕೆನಾ, ಅದೇ ವೆಸ್ಟ್ ಬೆಂಗಾಲ್ CID ರೈಡ್ ಅಂದರೆ ಮಮತಾ ಬ್ಯಾನರ್ಜಿ TMC ಆಫೀಸ್. ನ್ಯೂಸ್ ಎಕ್ಸ್ಪ್ಲೇನರ್ ಏನಿದೆ, ಅದೇ ವೆಸ್ಟ್ ಬೆಂಗಾಲ್ ಪೊಲೀಸ್ CID ಸರ್ಚ್ ಮಾಡಿದ್ದಾರೆ ಆಫ್ ರೆಸಿಡೆನ್ಸ್ ಆಫ್ ದಿ ಮಮತಾ ಬ್ಯಾನರ್ಜಿ. ಬಿಕಾಸ್ ಅಲೆಜ್ಡ್ ಫೋರ್ಜರಿ ಆಫ್ ಸಿಗ್ನೇಚರ್ಸ್ ಆಫ್ TMC MLAಸ್ಗಳು ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ ಅನ್ನೋದು ಬಂದಿದ್ದಾರೆ. ಸ್ಟೇಟಸ್ ಏನು, ನೋ FIR ಅಗೇನ್ಸ್ಟ್ ದಿ ಬ್ಯಾನರ್ಜಿ ಅವರು ಯಾರ ಮೇಲೆ FIR ಹಾಕಿಲ್ಲ. TMC ಅವ್ರು ಏನಾದರೂ ಪೊಲಿಟಿಕಲ್ ವೆಂಡೇಟಾ ಅಂತ ಹೇಳಿದರೆ, BJP ಗೌರ್ಮೆಂಟ್ ಅವ್ರು ಕೂಡ ನೋ ಒನ್ ಈಸ್ ಅಬೋದಲ್ಲ ಅಂತ ಹೇಳಿದ್ದಾರೆ. ನಮ್ಮದು ಬೇಸಿಕ್ಸ್ ಹೋಗೋದೀಗ ಅಷ್ಟೇ. ಓಕೆನಾ. CID ಏನು, ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಇದು ಇನ್ವೆಸ್ಟಿಗೇಷನ್ ಇಂಟೆಲಿಜೆನ್ಸ್ ವಿಂಗ್ ಆಫ್ ದಿ ಸ್ಟೇಟ್ ಪೊಲೀಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ಟೇಟ್ ಪೊಲೀಸ್ ಅಂಡರ್ ವರ್ಕ್ ಮಾಡುತ್ತೆ. ರೆಕಮೆಂಡೆಡ್ ಬೈ ಯಾರು, ಪೊಲೀಸ್ ಕಮಿಷನ್, ಲಾರ್ಡ್ ಕರ್ಜನ್. ಓಕೆನಾ, ಡ್ಯೂರಿಂಗ್ ದ ಬ್ರಿಟಿಷ್ ಟೈಮ್ ಇಟ್ ವಾಸ್ ಕ್ರಿಯೇಟೆಡ್ ಬೈ ಲಾರ್ಡ್ ಕರ್ಜನ್. ಹೆಡ್ ಯಾರು, ಯೂಶಲಿ ADGP, ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ರಿಪೋರ್ಟ್ಸ್ ದ ಸ್ಟೇಟ್ DGP ಆರ್ ಹೋಮ್ ಡಿಪಾರ್ಟ್ಮೆಂಟಿಗೆ ರಿಪೋರ್ಟ್ ಮಾಡ್ತಾರೆ. ಸ್ಟೇಟ್ DGPಗೆ ದೇ ವಿಲ್ ರಿಪೋರ್ಟ್. ಕಂಟ್ರೋಲ್ ಬೈ ಏನು, ಸ್ಟೇಟ್ ಗೌರ್ಮೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಹೇಳಿದ್ವಲ್ಲ, ಇಟ್ ಇಸ್ ಕಂಟ್ರೋಲ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಜ್ಯೂರಿಸ್ಟಿಕ್ಷನ್, ದಿಸ್ ಈಸ್ ವಿತ್ ಇನ್ ದ ಸ್ಟೇಟ್ ಓನ್ಲಿ. CID ಫಂಕ್ಷನ್ಸ್, ಸೀರಿಯಸ್ ಆರ್ ಕಾಂಪ್ಲೆಕ್ಸ್ ಕ್ರೈಮ್ಸ್ ಆರ್ಗನೈಸರ್ ಇವರೆಲ್ಲ ಮಾಡ್ತಾರೆ. ಕೀವಿಂಗ್ ಏನು, CBI CID ಜೊತೆಗೂ ವರ್ಕ್ ಮಾಡುತ್ತೆ. ಕ್ರೈಮ್ ಬ್ರಾಂಚ್ CID ಫಾರ್ ಹೈ ಪ್ರೊಫೈಲ್ ಕೇಸಸ್ಸಿಗೆ, ನಾಟ್ CBI, ಕ್ರೈಮ್ ಬ್ರಾಂಚ್. ಅದು ಹೈ ಪ್ರೊಫೈಲ್ ಕೇಸಸ್ಸಲ್ಲಿ CID ವರ್ಕ್ ಮಾಡುತ್ತೆ. ಕಾನ್ಸ್ಟಿಟ್ಯೂಷನ್ ಅಥವಾ ಫೆಡರಲ್ ಆ್ಯಂಗಲ್ ನೋಡಿದ್ರೆ ಇದಕ್ಕೆ ಪೊಲೀಸ್ ಆ್ಯಂಡ್ ಪಬ್ಲಿಕ್ ಆರ್ಡರ್ ಸ್ಟೇಟ್ ಸಬ್ಜೆಕ್ಟ್ ಎಂಟ್ರಿ 1 ಅಥವಾ 2 ದ ಲಿಸ್ಟ್ 7 ಶೆಡ್ಯೂಲ್ ಬರುತ್ತೆ. ಹೆನ್ಸ್ CID ಇಸ್ ಅ ಸ್ಟೇಟ್ ಇನ್ಸ್ಟ್ರೂಮೆಂಟ್ ಡೈರೆಕ್ಟೆಡ್ ವಿತ್ ದ ರೂಲಿಂಗ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಓಕೆನಾ. ನೆಕ್ಸ್ಟ್, CID ವರ್ಸಸ್ CBI ವರ್ಸಸ್ ಲೋಕಲ್ ಪೊಲೀಸ್ ಜೊತೆ ನೋಡಿದ್ರೆ, ಲೋಕಲ್ ಪೊಲೀಸ್ ಏನಿರುತ್ತಲ್ಲ ಅವರು ಡಿಸ್ಟ್ರಿಕ್ಟ್ ಲೆವೆಲ್ ವರ್ಕ್ ಮಾಡುತ್ತೆ. CID ಇಟ್ ವರ್ಕ್ಸ್ ಅಟ್ ದ ಸ್ಟೇಟ್ ಲೆವೆಲ್. ಇವನ್ ದಿಸ್ ಇಸ್ ಅಟ್ ದ ತಾಲೂಕ್ ಲೆವೆಲ್ ಆರ್ ಹೋಬಳಿ ಲೆವೆಲ್ ಆರ್ ನಮ್ಮ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಅವರು ಲೋಕಲ್ ಪೊಲೀಸ್ ಇರುತ್ತೆ. ಅದು ಓವರಾಲ್ ಸ್ಟೇಟ್ ಲೆವೆಲಲ್ಲಿ CID ವರ್ಕ್ ಮಾಡುತ್ತೆ. CBI ವರ್ಕ್ಸ್ ಅಟ್ ದ ಸೆಂಟ್ರಲ್ ಲೆವೆಲ್. ದಿಸ್ ಈಸ್ ಕಂಟ್ರೋಲ್ ಬೈ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ CID ಈಸ್ ಆಲ್ಸೋ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದಿಸ್ ಈಸ್ ಸೆಂಟರ್. CBI ಸೆಂಟರ್. ಇದಕ್ಕೆ ಪೊಲೀಸ್ ಆ್ಯಕ್ಟ್ ಇರುತ್ತೆ, ಇದಕ್ಕೆ ಸ್ಟೇಟ್ ಪೊಲೀಸ್ ಸೆಟಪ್ ಇರುತ್ತೆ, ಇದಕ್ಕೆ DSPE ಆ್ಯಕ್ಟ್ ಅಂತ ಬರುತ್ತೆ, ಅಂದರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎನ್ಫೋರ್ಸ್ಮೆಂಟ್ ಆ್ಯಕ್ಟ್ ಅಂತ ಬರುತ್ತೆ. ನೆಕ್ಸ್ಟ್, ಜ್ಯೂರಿಸ್ಟಿಕ್ಷನ್ ಇದು ಲೋಕಲ್ ಏರಿಯಾ. ದಿಸ್ ಇಸ್ ದ ಹೋಲ್ ಸ್ಟೇಟ್ ನೀಡ್ಸ್ ಟು ಸ್ಟೇಟ್ ಕನ್ಸೆಂಟ್. ಲೈಕ್ ಇಫ್ CBI ವಾಂಟ್ಸ್ ಟು investigate cases in, for example, in West Bengal, here it needs an consent of the state government. But in certain cases, even without the consent also CBI can work, but here the permission will be given by the Supreme Court. ಓಕೆನಾ. ನೆಕ್ಸ್ಟು ರೋಲ್ ಏನು, ಲಾ ಆ್ಯಂಡ್ ಆರ್ಡರ್ ಬೇಸಿಕ್ಸ್ ಆಫ್ ದಿ FIR ಹಾಕಬೇಕು. ಸ್ಪೆಷಲೈಸ್ ಇನ್ವೆಸ್ಟಿಗೇಷನ್ ಇರುತ್ತೆ. ಇಲ್ಲಿ ಇಂಟ್ರಾ ಸ್ಟೇಟ್ ಅಥವಾ ನ್ಯಾಷನಲ್ ಕರಪ್ಷನ್ ಕೇಸಸ್ಗಳು ಮಾಡ್ತಾರೆ. ಓಕೆನಾ, ಟ್ರ್ಯಾಪ್ ಮಾಡ್ಬೋದು CID CBI ಅಂತ. ಯು ಶುಡ್ ಬಿ ವೆರಿ ಕೀನ್ ಆನ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಇವನ್ ಇನ್ ದ 2026 ಪ್ರಿಲಿಮ್ಸ್ ಆಲ್ಸೋ ದರ್ ಇಸ್ ಅ ಕ್ವಶನ್ ರಿಗಾರ್ಡಿಂಗ್ ದಿ CBI. ಓಕೆನಾ. ನೆಕ್ಸ್ಟ್, ವೈ ಎಕ್ಸಾಮ್ ರಿಲೆವೆಂಟ್ ಅಷ್ಟೇ ನೋಡ್ಕೊಂಡ್ವಿ. ನೆಕ್ಸ್ಟ್, ದ ಮೇನ್ಸ್ ಆರ್ಟಿಕಲ್ ಇನ್ ದ ಎಡಿಟೋರಿಯಲ್ ಈಸ್ ಏನಪ್ಪ, ಕ್ಲೌಡ್ ಮೈಥೋಸ್ ಆ್ಯಂಡ್ AI ಸೈಬರ್ ಸೆಕ್ಯೂರಿಟಿ. ಇದ್ರ ಬಗ್ಗೆ ಮೇಜರ್ ನ್ಯೂಸ್ ಇದೆ. ಲೆಟ್ಸ್ ಲುಕ್ ಇಂಟು ಆಲ್ ದೀಸ್ ಬೇಸಿಕ್ ಥಿಂಗ್ಸ್. ಏನಿದೆ, ಇಟ್ಸ್ ಒಂದು ಆರ್ಟಿಕಲ್ ಬರೆದಿದ್ದಾರೆ, ಶ್ರೀವತ್ ಕೃಷ್ಣ ಅವರು ಬರೆದಿದ್ದಾರೆ. ರಿಲೇಟೆಡ್ ಟು GS3 ಸೈಬರ್ ಸೆಕ್ಯೂರಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬರುತ್ತೆ. ಇವನ್ GS2 ಅಲ್ಲೂ ಬರುತ್ತೆ, ಇಂಟರ್ನ್ಯಾಷನಲ್ ಗ್ರೂಪಿಂಗ್ಸಲ್ಲೂ ಬರುತ್ತೆ. ಆಂಥ್ರೋಪಿಕ್ಸ್ ದ ಕ್ಲೌಡ್ ಮೈಥೋಸ್ ಅಂತ ಒಂದು ದೇ ಕ್ರಿಯೇಟೆಡ್ ದ ಆಂಥ್ರೋಪಿಕ್ಸ್ ಕ್ಲೌಡ್ ಮೈಥೋಸ್. ಇದರಲ್ಲಿ ಏನು ನ್ಯೂಸ್ ಇದೆ, claimed as a world's most formidable hacker can outperform human experts at certain cyber security risk ಅಲ್ಲಿ ಬಂದು ಇದು ಔಟ್ ಪರ್ಫಾರ್ಮ್ ಮಾಡುತ್ತೆ. ಓಕೆನಾ. ಕೆಪಬಿಲಿಟಿ ಹೈರಾರ್ಕಿ ಇದೆ. ಹೇಗೆ ಡಿಫ್ರೆನ್ಸಸ್ ಇದೆ ಅಂದರೆ, USA 6 months ಅಹೆಡ್ ಆಫ್ ದಿ ವರ್ಲ್ಡ್ಸ್ AI. ಇದು USA 6 months ಅಹೆಡ್ ಇದೆ. ಅದೇ ಥರ USAದಲ್ಲಿ ಸಿಲಿಕಾನ್ ವ್ಯಾಲಿ USAಕ್ಕಿಂತನೂ 6 months ಅಹೆಡ್ ಇದೆ. ಅಂದರೆ ಅದೇ ಪ್ಲೇಸಲ್ಲಿ, ಅಂದರೆ ಎಷ್ಟು ಮಸ್ತ್ ಡಿಫ್ರೆನ್ಸಸ್ ಇದೆ ಬೇರೆ ಬೇರೆ ಕಂಟ್ರಿಗೂ. ವಿತಿನ್ ದ USA ಆಲ್ಸೋ ಕೂಡ ಇಷ್ಟು 6 months ಅಡ್ವಾನ್ಸ್ ಇದೆ ಅಂತ ಹೇಳ್ತಿದ್ವಿ. ಇಂಡಿಯಾ ಸ್ಟಿಲ್ ಈಸ್ ಫಾರ್ ಬಿಹೈಂಡ್. ಇದು ವರ್ಲ್ಡ್ ಲೆವೆಲಲ್ಲಿ ಹೇಳ್ತೀವಿ. ಇಂಡಿಯಾ ಮೇ ಬಿ
ಫಾರ್ ಬಿಹೈಂಡ್ 1 year or 2 year ಫಾರ್ ಬಿಹೈಂಡ್ ಇರ್ಬೋದು. ನೆಕ್ಸ್ಟ್ ಮೈಥೋಸ್ ಅಕ್ಸೆಸ್ ಇಸ್ ಎಕ್ಸ್ಪ್ಯಾಂಡಿಂಗ್ ಟು ಮೋರ್ ಕಂಟ್ರೀಸ್ ಲೈಕ್ ಇನ್ಕ್ಲೂಷನ್ ಇಂಡಿಯನ್ನೂ ಇದೆ, ಬಟ್ ಅಂಡರ್ US ಗೌರ್ಮೆಂಟ್ ಪ್ರಯರ್ ಸೆಕ್ಯೂರಿಟಿ ಅಂಡಲ್ಲೂ ಕೂಡ ಮೈಥೋಸ್ ಎಕ್ಸ್ಪ್ಯಾಂಡಿಂಗ್ ಆಗ್ತಾ ಇದೆ. May 2026 ಏನಾಗಿದೆ, ಇದು ಅಪ್ಡೇಟ್ ಆಗಿದೆ. ಸ್ಕ್ಯಾನಡ್ 1000 ಓಪನ್ ಸೋರ್ಸ್ ಪ್ರಾಜೆಕ್ಟ್ ಫ್ಲಾಗ್ಡ್ 23,009 ವಲ್ನರಬಿಲಿಟೀಸ್ ಇನ್ ಹವರ್ಸ್, 6,202 ಹೈ ಕ್ರಿಟಿಕಲ್ ಸಿವಿಯಾರಿಟಿ. ಇಷ್ಟು ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್ಗಳು ವಲ್ನರಬಲ್ ಇದ್ದಾವೆ ಅಂತ ಈ ಕ್ಲೌಡ್ ಮೈಥೋಸ್ ಏನಿದೆ ಅಲ್ವಾ, ಇದನ್ನ ಮೋಸ್ಟ್ ಫಾರ್ಮಿಡಬಲ್ ಹ್ಯಾಕರ್ ಇದೆ ಅಲ್ಲ, ಇಷ್ಟು ಎಕ್ಸ್ಪೋಸ್ ಮಾಡಿದೆ. ಎಲ್ಲೆಲ್ಲಿ ಇದು ಬಗ್ಸ್ ಇದೆ ನಾವು ಈಸಿಯಾಗಿ ನಾವು ಹ್ಯಾಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾವು ರೀಸೆಂಟ್ ಕೇಸಸ್ ನೋಡ್ತಾ ಇದೀವಲ್ವ, CBSE ವೆಬ್ಸೈಟ್ನೇ ಹ್ಯಾಕ್ ಮಾಡಿದ್ರು. ಸೊ ಆ ಥರ ವಲ್ನರಬಿಲಿಟೀಸ್ ಇದೆ ಅಂತ ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಬೇಸಿಕ್ಸ್, ವೈ ಮೈಥೋಸ್ ಇಸ್ ಡಿಫ್ರೆಂಟ್ ಫ್ರಮ್ ದಿ 0 day at scale. ಏನು ಡಿಫ್ರೆನ್ಸ್ ಇದೆ, ಬೇಸಿಕ್ಸ್ ಏನು ಅಬೌಟ್ ಮೈಥೋಸ್ ಅಂತಂದರೆ, ಇಸ್ ಅನ್ ಅನ್ಎಕ್ಸ್ಪ್ಲೇನಬಲ್ ವಿನ್ಸ್. ಅಂದರೆ ಇದು ಫೈಂಡ್ ಫ್ಲಾಸ್ ಹ್ಯೂಮನ್ಸ್ ಕಾಂಟ್ ಅಂಡರ್ಸ್ಟ್ಯಾಂಡ್ ಆರ್ ಡಯಾಗ್ನೋಸ್. ಇದು ಎಲ್ಲ ಡಿಫ್ರೆಂಟ್ ಕಾಂಪ್ಲೆಕ್ಸ್ ಫ್ಲಾಸ್ಗಳ್ನು ಫೈಂಡ್ ಮಾಡುತ್ತೆ ಇದು ಮೈಥೋಸ್. ಇಟ್ಸ್ ಎನ್ AI ಪ್ರಾಡಕ್ಟ್, ಹೌದಾ? ಅದನ್ನು ಹ್ಯೂಮನ್ಗೂ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಥವಾ ಡಯಾಗ್ನೋಸೇ ಮಾಡೋಕ್ಕಾಗದಿರೋ ಅಷ್ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ಇದು ಮಾಡುತ್ತೆ. ಇದು 0 day at scale ಅಂತ ಹೇಳ್ತೀವಿ. ಅಂದರೆ ಎಕ್ಸ್ಪ್ಲಾಯ್ಟ್ ಅನ್ಡಿಸ್ಕವರ್ಡ್ ಫ್ಲಾಸ್ ನೋ ಒನ್ ನೋಸ್ ಎಕ್ಸಿಸ್ಟ್, ಡಿವಾಸ್ಟೇಟಿಂಗ್. ಸೊ ಈಗ ಒಂದು ಯಾವುದೋ ಡಿಸೀಸ್ ಬಂದುಬಿಡುತ್ತೆ, ನಾವು ಕೇಳೇ ಇರೋದಿಲ್ಲ ಅಂಥದ್ದು, ಏನೋ ಒಂದು ಮೆಡಿಕಲಲ್ಲಿ ಈ ಥರ ಡಿಸೀಸಸ್ ಇದೆ ಅಂತ ಹೇಳ್ತೀವಲ್ವ, ಅದೇ ಥರ ಇದು 0 day at scale ಅಂತಂದರೆ ನಮ್ಮ ಇಮ್ಯಾಜಿನೇಷನ್ಗೆ ನಾವು ಅಂದ್ಕೊಂಡಿರಲ್ಲ ಈ ಥರ ಒಂದು ಪ್ರಾಬ್ಲಮ್ ಬರ್ಬೋದು ಅಂತ. ಆ ಥರ ಪ್ರಾಬ್ಲಮ್ಸನ್ನೆಲ್ಲ ಇದು ಡಯಾಗ್ನೈಸ್ ಮಾಡಿ ಡಿಸ್ಕವರ್ ಮಾಡ್ತಾ ಇದೆ. ಓಕೆನಾ? ದಿಸ್ ಈಸ್ ಎ ಡಿವಾಸ್ಟೇಟಿಂಗ್. ನೆಕ್ಸ್ಟ್ ಎಮರ್ಜೆಂಟ್ ನಾಟ್ ಇಂಜಿನಿಯರ್ಡ್. ಇಟ್ಸ್ ಎನ್ ಅಫೆನ್ಸಿವ್ ಎಬಿಲಿಟಿ. ಅಂದರೆ ಬೈ ಪ್ರಾಡಕ್ಟ್ ಆಫ್ ದಿ ಅಡ್ವಾನ್ಸ್ಡ್ ರೀಸನಿಂಗ್, ಲಾಂಗ್ ಹರೈಸನ್ ಪ್ಲಾನಿಂಗ್ ಆಗಿರೋದ್ರಿಂದ ಆಟೋನಮಸ್ ಎಕ್ಸಿಕ್ಯೂಷನಿಂದ ಇದು ಬರ್ತಾ ಇದೆ. ವಲ್ನರಬಿಲಿಟಿ ಚೈನಿಂಗ್ ಆಗಿದೆ. ಆಟೋನಮಸ್ಲಿ ಲಿಂಕ್ಸ್ ಮಲ್ಟಿಪಲ್ ಲೋ ಸಿವಿಯಾರಿಟಿ ಬಗ್ಸ್ ಇಂಟು ಒನ್ ಹೈ ಇಂಪ್ಯಾಕ್ಟ್ ಅಟ್ಯಾಕ್ ಇದೆ. ಲೋ ಎಂಟ್ರಿ ಬ್ಯಾರಿಯರ್ ಇದೆ. ಅಂದರೆ UKASI ಈವನ್ ಅನ್ಟ್ರೈನ್ಡ್ ಇಂಜಿನಿಯರ್ ಪ್ರೊಡ್ಯೂಸ್ ಎಕ್ಸ್ಪ್ಲಾಯ್ಟ್ಸ್ ಓವರ್ನೈಟ್. ನೇಷನ್ ಸ್ಟೇಟ್ ಪೋರ್ಟ್ ಸ್ಕ್ರಿಪ್ಟ್ ಕಿಡಲ್ಸ್ ಆರ್ ರ್ಯಾನ್ಸಮ್ ವರ್ಲ್ಡ್ ಗ್ರೂಪ್ಸ್. ಅವ್ರು ಎಲ್ಲದಕ್ಕೂ ಈಸಿಯಾಗಿ ಸಿಕ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಬಟ್ ಇದಕ್ಕೆ ಇವ್ರು ಏನು ಮಾಡಿದ್ದಾರೆ, ಲೋ ಎಂಟ್ರಿ ಬ್ಯಾರಿಯರ್ ಇದ್ದಾವೆ. ನೆಕ್ಸ್ಟ್ ಸಿಚುವೇಷನಲ್ ಅವೇರ್ನೆಸ್ ಇದೆ. ಇನ್ ಸ್ಯಾಂಡ್ ಬಾಕ್ಸ್ ಯೂಸರ್ ಪ್ರೊಹಿಬಿಟೆಡ್ ಮೆಥಡ್ಸ್ ರೆಕಗ್ನೈಸ್ ಡಿಟೆಕ್ಷನ್ ರಿಸ್ಕ್ ಚೇಂಜರ್ ಅಪ್ರೋಚ್ ಟು ಹೈಡ್ ಎಕ್ಸ್ಪ್ಲಾಯ್ಟ್. ಓಕೆನಾ? ನೆಕ್ಸ್ಟು ಕಾಂಕ್ರೀಟ್ ಎಕ್ಸಾಂಪಲ್ಸ್ ಅಂದರೆ 16-year-old ಫ್ಲಾ ದಟ್ ಸರ್ವೈಡ್ 5 million ಆಟೋಮೇಟೆಡ್ ಟೆಸ್ಟ್ಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್ ಲಿನಕ್ಸ್ ಕರ್ನಲ್ ಫ್ಲಾ ಬ್ಯಾಕ್ ಬೋನ್ ಆಫ್ ದಿ ಎವ್ರಿ ಆಂಡ್ರಾಯ್ಡ್ ಡಿವೈಸಸ್. ಇದೇ ಬೇಸಿಕ್ ಇದೆ, ಇದನ್ನೆಲ್ಲ ಈಸಿಯಾಗಿ ಹ್ಯಾಕ್ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ CVE 2026-5194 ಅಂತಂದರೆ ಇದು ಕ್ಲೌಡ್ ಫೋರ್ಜ್ TLS ಸರ್ಟಿಫಿಕೇಟ್ಸ್ ಅಕ್ರಾಸ್ ಬಿಲಿಯನ್ಸ್ ಆಫ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಇಂಡಸ್ಟ್ರಿಯಲ್ ಡಿವೈಸಸ್ಸಲ್ಲಿದೆ. ಬೇರ್ಲಿ 1% ಆಫ್ ಮೈಥೋಸ್ ಫೌಂಡ್ ವಲ್ನರಬಿಲಿಟೀಸ್ ಪ್ಯಾಚ್ಡ್. ಅದರಲ್ಲೂ 1% ಇರ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಇದ್ರದ್ದು ಪಾಸಿಟಿವ್ಸ್ಗಳು ಏನಪ್ಪ, ಇದು ಈ ಹೊಸ ಟೆಕ್ನಾಲಜಿ ಬರ್ತಿರೋದ್ರಿಂದ ಅಂದರೆ ಡಿಫೆನ್ಸಿವ್ ಯೂಸ್. ಓಕೆನಾ? ದಟ್ ಕ್ಯಾನ್ ರೀಸನ್ ಅದು ನಮ್ಮ ಡಿಫೆನ್ಸ್ ಪರ್ಪಸಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇಂಡಿಯಾ ಇಸ್ ಯೂನಿಕ್ ಸ್ಟ್ಯಾಂಡರ್ಡ್ ಫಾರ್ ಲೀಡರ್ಶಿಪ್ ಇರೋದ್ರಿಂದ ಇಂಡಿಯಾ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕನ್ಸ್ಯೂಮರ್ ಇದೆ. ಕ್ರೆಡಿಬಲ್ ನ್ಯೂಟ್ರಲ್ ವಾಯ್ಸ್ ಇರುತ್ತೆ. ನೆಕ್ಸ್ಟ್ ಆಪರೇಟ್ಸ್ ಫಾರ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೀಪೆಸ್ಟ್ ಸ್ಟ್ಯಾಕಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಬಾರ್ಗೇನಿಂಗ್ ಚಿಪ್ಸ್ ಇದೆ. ದಿಸ್ ಈಸ್ ದ ಥ್ರೆಟ್ ಮಾಡೆಲಿಂಗ್ ಎಕ್ಸ್ಪರ್ಟೈಸ್ ಯೂನಿಕ್ಲಿ ವೇರಿಯಡ್ ಅಟ್ಯಾಕ್ ಸರ್ಫೇಸಸ್ ಆಫ್ ದಿ ಇಂಡಿಯನ್ ಸ್ಟ್ಯಾಕ್. ಇದು ಇಂಡಿಯಾಗೆ ಪಾಸಿಟಿವ್ ಆಗ್ಬೋದು ನಮ್ಮ ಡಿಫೆನ್ಸಲ್ಲಿ, ಅಥವಾ ಇಂಡಿಯಾ ಇಸ್ ಆಲ್ಸೋ ಲೀಡರ್ಶಿಪ್ ಆ್ಯಂಡ್ ಮೇಜರ್ ಕನ್ಸಂಪ್ಷನ್ ಆಫ್ ದಿ ಮಾಡ್ತಿರೋದು. ಪ್ರಾಬ್ಲಮ್ಸ್ಗಳು ಏನಾಗ್ಬೋದು, ನೋ AI ಸೇಫ್ಟಿ ಇನ್ಸ್ಟಿಟ್ಯೂಟ್. ದರ್ ಇಸ್ ನೋ ಏನಾದರೂ ವರ್ಲ್ಡ್ ಪ್ರಾಬ್ಲಮ್ ಆದರೆ UNS ಎಲ್ಲೂ ಹೋಗಿ ಹೇಳ್ಬೋದು. ಬಟ್ ದರ್ ಇಸ್ ನೋ ಎನಿ ಇನ್ಸ್ಟಿಟ್ಯೂಷನ್ ಸೇಫ್ಟಿ ಟು ಹ್ಯಾಂಡಲ್ ದಿ AI ಇಶ್ಯೂಸ್. ಆಮೇಲೆ ಲೆಗೆಸಿ ಬ್ಯಾಕ್ ಎಂಡ್ ಇದೆ. ಅಂದರೆ PSU ಬ್ಯಾಂಕ್ ರನ್ಸು, ಕೋಬಾಲ್, ವಿಂಡೋಸ್ ಸರ್ವರ್ ಇವೆಲ್ಲವೂ ಕೂಡ ಓಲ್ಡ್ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾರೆ. AIಗೆ ಅಪ್ಗ್ರೇಡ್ ಆಗಬೇಕಿದೆ. ವರ್ಕ್ ಫೋರ್ಸ್ ಗ್ಯಾಪ್ ಇದೆ. ಮೋರ್ ದನ್ 6 lakh ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ ಶಾರ್ಟ್ ಇದ್ದಾರೆ. ಅಂದರೆ ವಿ ನೀಡ್ ಮೋರ್ ದನ್ 6 lakh ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ಗಳು ಬೇಕಾಗಿದ್ದಾರೆ. ಬಟ್ ದರ್ ಇಸ್ ನಾಟ್ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಇಲ್ಲ ನಮ್ಮ ಹತ್ರ ಈಗ. ನೆಕ್ಸ್ಟ್ ಸ್ಲೋ ಪ್ಯಾಚ್ ಸೈಕಲ್ಸ್ ಇದ್ದಾವೆ. ಓಪನ್ ವೇಟ್ ರಿಸ್ಕ್ ಅಂದರೆ ಇಫ್ ಅನ್ಡಿಸೈರಬಲ್ ಲ್ಯಾಬ್ ರಿಲೀಸಸ್ ಮಾಡಿದ್ರೆ ಮೈಥೋಸ್ ಕ್ಲಾಸ್ ವೇಟ್ಸ್ ಓಪನ್ಲಿ ಓನ್ಲಿ ಪ್ರಿಮಿಟಿವ್ ಪ್ಯಾಚಿಂಗ್ ಹೆಲ್ಪ್ಸ್ ಅಷ್ಟೇ ಮಾಡ್ಬೋದು. ಪ್ರಾಬ್ಲಮ್ ಇದೆ ಇಲ್ಲಿ. ನೆಕ್ಸ್ಟ್ ಫಾರಿನ್ ಡಿಪೆಂಡೆನ್ಸ್ ಇದೆ. ದೀಸ್ ಆರ್ ದ ಟೆಕ್ನಾಲಜಿ ಆಫ್ ದಿ ಫಾರಿನ್ ಕಂಟ್ರೀಸ್. ಇಫ್ ಯು ಡಿಪೆಂಡಿಂಗ್ ಆನ್ ದೀಸ್ ಕೈಂಡ್ ಆಫ್ ಟೆಕ್ನಾಲಜೀಸ್ ಆನ್ ಎನಿ ಕಂಟ್ರಿ, ಇಟ್ಸ್ ಗೋಯಿಂಗ್ ಟು ಕ್ರಿಯೇಟ್ ಡಿಜಿಟಲ್ ಸಾವರ್ನಿಟಿ ಇಶ್ಯೂಸ್ಗಳಾಗ್ತವೆ. ನೆಕ್ಸ್ಟ್ ಇದನ್ನು ಓವರ್ಕಮ್ ಮಾಡೋಕ್ಕೆ ಏನೇನು ಮಾಡಬೇಕು ಅಂತಂದರೆ ಡಿಫೆನ್ಸಿವ್ AI ಕೋಡ್ ಆಕಸ್ ಪಿಲ್ಲರ್ ಮಾಡಲ್ ಥರ ನಾವು ಹೇಗೆ ಆಕಸ್ನ ಹೇಗೆ ಮಾಡ್ಕೊಂಡಿದ್ದೀವೋ ಅದೇ ಥರ ಕೂಡ ಇಲ್ಲಿ ಅದೇ ಮೆಥಡ್ ಸ್ಟ್ರಕ್ಚರ್ ದ ಮೈಥೋ ಸಕ್ಸಸ್ ಫಾರ್ ಟೆಸ್ಟಿಂಗ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಆರ್ಟಿಕಲ್ ಇಸ್ ಟೆಲಿಂಗ್ ಲೈಕ್ ದಟ್. ಇಂಡಿಯಾ AI ಸೇಫ್ಟಿ ಇನ್ಸ್ಟಿಟ್ಯೂಟ್ಸ್ನ ಕ್ರಿಯೇಟ್ ಮಾಡಿ ಡಾಟಾ ಶೇರಿಂಗ್ ವಿತ್ ದ UKAS ಮತ್ತು US CASI ಜೊತೆಗೆ ಟೆಸ್ಟ್ ಮಾಡಲ್ಸ್ ಅಗೇನ್ಸ್ಟ್ ದ ಇಂಡಿಯನ್ ಇಂಟ್ರೆಸ್ಟ್ ಸಿನಿಯರ್ಸ್ಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಒಂದು ಇನ್ಸ್ಟಿಟ್ಯೂಟ್ಸ್ನ ಮಾಡಿ ಇಂಡಿಯಾ AI ಸೇಫ್ಟಿ ಇನ್ಸ್ಟಿಟ್ಯೂಟ್ ಫಾರ್ ದಿ ಸೈಬರ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ಗೆ. ನೆಕ್ಸ್ಟ್ ಫ್ರಾಂಟಿಯರ್ AI ಅಕೌಂಟಬಿಲಿಟಿ ಫ್ರೇಮ್ವರ್ಕ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡಲ್ ಅಂತ ಕ್ಯಾಲಿಫೋರ್ನಿಯಾ SB 53+ UV ಆ್ಯಕ್ಟ್ ಥರ ನಾವು ಕೂಡ ಒಂದು AI ಅಕೌಂಟಬಿಲಿಟಿ ಫ್ರೇಮ್ವರ್ಕ್ನ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ 15,000 to 20,000 ಕ್ರಿಟಿಕಲ್ ಸೆಕ್ಟರ್ ಸೈಬರ್ ಸೆಕ್ಯೂರಿಟಿ ಫಂಡ್ ಅಂತ ಸಪ್ರೇಟಾಗಿಟ್ಟು ಸೈಬರ್ ಸೆಕ್ಯೂರಿಟಿನ
ಕಂಟ್ರೋಲ್ ಮಾಡೋಕ್ಕೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಮೆಜರ್ಸ್ ತೊಗೊಳಕ್ಕೆ ಈ ಥರ ಆ್ಯಕ್ಷನ್ಸ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸಾವರಿನ್ ಡಿಫೆನ್ಸಿವ್ ಎ ಮಾಡೆಲ್ಸ್ಗಳನ್ನೇ ಕ್ರಿಯೇಟ್ ಮಾಡ್ಕೋಬೇಕು. ವಿ ಶುಡ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಎನಿ ಅದರ್ ಕಂಟ್ರೀಸ್ ಡೆವಲಪ್ಮೆಂಟ್. ಫಾರ್ ಎಕ್ಸಾಂಪಲ್ ದಿಸ್ ಮೈಥೋಸ್ ಆಫ್ ದಿ ಕ್ಲೌಡ್ ನಾವು ಡಿಪೆಂಡೆಂಟ್ ಆಗೋ ನೆಸೆಸಿಟಿ ಇಲ್ಲ, ನಮ್ಮದನ್ನೇ ನಾವು ಡೆವಲಪ್ ಮಾಡ್ಕೋಬೇಕಂತ ಹೇಳ್ತಾರೆ. G20 ಡಿಪ್ಲೊಮ್ಯಾಟಿಕ್ ಲೀಡ್ ತೊಗೊಳ್ಳಿ, ಅಂದರೆ ಓಪನ್ ವೇಟ್ ಮಾಡೆಲ್ಸ್ ಅಬೌವ್ ಕೆಪಬಿಲಿಟಿ ಥ್ರೆಶೋಲ್ಡ್ಸ್ ಸಬ್ಜೆಕ್ಟ್ ಇಂಟು ಇಂಟರ್ನ್ಯಾಷನಲ್ ನೋಟಿಫಿಕೇಶನ್ ಆ್ಯಂಡ್ ರಿವ್ಯೂ. ನೆಕ್ಸ್ಟ್ ಕೋರ್ಡಿನೇಷನ್ ಬೈ ದಿ PMO ಮತ್ತು ನಾಟ್ ಎನಿ ಸಿಂಗಲ್ ಮಿನಿಸ್ಟ್ರಿ. ಎಲ್ಲ ಮಿನಿಸ್ಟ್ರಿಗಳು ಕೋರ್ಡಿನೇಟ್ ಮಾಡ್ತಿಲ್ಲ, ನೀವು PMOನ ಯೂಸ್ ಮಾಡ್ಕೊಂಡು ಎಲ್ಲರನ್ನೂ ಕೋರ್ಡಿನೇಟ್ ಮಾಡಿ. ಡಿಮ್ಯಾಂಡ್ಸ್ ಫಾರ್ ದಿ ಫಾಸ್ಟ್ ಸ್ಪೀಡಿಂಗ್ ಆ್ಯಂಡ್ ರೆಗ್ಯುಲೇಟರಿ ಕೋರ್ಡಿನೇಷನ್ ಕಾಂಜೂರ್ ಆಗಬೇಕಂತ ಹೇಳ್ತಾರೆ. ಅಟ್ ಲಾಸ್ಟ್ ಏನು ಕನ್ಕ್ಲೂಷನ್ ಅಂದರೆ, ಕೋರ್ ಪ್ರಾಬ್ಲಮ್ ನಾಟ್ ಮೈಥೋಸ್ ವರ್ಸಸ್ ಇಂಡಿಯಾ ಬಟ್ ಇಂಡಿಯಾ ಸ್ಟ್ರಕ್ಚರಲ್ ಡಿಸ್ಅಡ್ವಾಂಟೇಜ್. ಕಾಸ್ಟ್ ಆಫ್ ಫಂಡಿಂಗ್ 0 days ಇಸ್ ಕೊಲ್ಯಾಪ್ಸಿಂಗ್ ವೈಲ್ ಕಾಸ್ಟ್ ಆಫ್ ಪ್ಯಾಚಿಂಗ್ ಈಸ್ ನಾಟ್. ಅಂದರೆ 0 day ಈ ಥರ ನ್ಯೂ ಪ್ರಾಬ್ಲಮ್ಸ್ಗಳು ಬರ್ತಾ ಇದ್ದಾವೆ, ನಾವು ಅದನ್ನು ಅಪ್ಡೇಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ಪ್ರಿವೆಂಟ್ ಎ ಬ್ರೀಚ್ ಅಟ್ ದ ವೀಕೆಸ್ಟ್ ಪಾಯಿಂಟ್ ಫ್ರಮ್ ಕ್ಯಾಸ್ಕೇಡಿಂಗ್ ಇಂಟು ಸಿಸ್ಟಮಿಕ್ ಫೇಲ್ಯೂರ್. ನೀವು ಎಲ್ಲಿ ಬ್ರೀಚ್ ಆಗ್ತಿದೆ ಅದನ್ನೇ ನಾವು ಪ್ರಿವೆಂಟ್ ಮಾಡಬೇಕು. ಸೈಬರ್ ಡಿಫೆನ್ಸ್ ಇಸ್ ನೋ ಲಾಂಗರ್ ಹ್ಯೂಮನ್ ವರ್ಸಸ್ ಹ್ಯೂಮನ್. ಇದು ಹ್ಯೂಮನ್ ವರ್ಸಸ್ ಹ್ಯೂಮನ್ ಚೆಸ್ ಅಲ್ಗಾರಿದಮ್ ಅಲ್ಲ, ಈಗ ನಾವು ಇಟ್ ಈಸ್ ಅಲ್ಗಾರಿದಮ್ ವರ್ಸಸ್ ಅಲ್ಗಾರಿದಮ್ ಆಗ್ತಾ ಇದೆ. ಸೊ ನಾವು ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ವಿಂಡೋಸ್ ಏನಂದರೆ, ಇಂಡಿಯಾ ಹ್ಯಾಸ್ 12 to 24 months ಟು ಬಿಲ್ಡ್ ಅನ್ ಆರ್ಕಿಟೆಕ್ಚರ್ ಟು ಸ್ಟೇ ಅಹೆಡ್ ರಾದರ್ ದನ್ ಚೇಸ್ ಟು ದ ಥ್ರೆಟ್. ನಾವು ಥ್ರೆಟ್ ಬಗ್ಗೆನೇ ಹಿಂದೆ ಓಡೋದಕ್ಕಿಂತ ನಾವು 12 to 24 months ಗ್ಯಾಪ್ ತೊಗೊಂಡು ನಮ್ಮದೇ ಆದಂಥ ಸ್ಟ್ರಾಂಗ್ ಸೈಬರ್ ಸೆಕ್ಯೂರಿಟಿ ಸಿಸ್ಟಮ್ನ ಬಿಲ್ಡ್ ಮಾಡಬೇಕು. ಆ್ಯಂಡ್ ಹೂ ನೋಸ್ ವಾಟ್ ಮೈಥೋಸ್ 2.0 ವಿಲ್ ಬಿ. ಈಗ ಬಂದರೆ ಮೈಥೋಸ್ ಇನ್ನೆಷ್ಟು ಅಡ್ವಾನ್ಸ್ ಆಗಿ ಬರ್ಬೋದು, ನಾವು ಅದಕ್ಕೆ ಅಪ್ಡೇಟ್ ಆಗಬೇಕಲ್ವ. ಸೊ ದಿಸ್ ಈಸ್ ದ ನಮಗೆ ಟೈಮ್ ಗ್ಯಾಪ್ ಇದೆ. ಆದಷ್ಟು ವಿತಿನ್ 1 or 2 years ವಿ ಶುಡ್ ಕಮ್ ಬ್ಯಾಕ್ ವಿತ್ ಅನ್ ಇಂಪಾರ್ಟೆಂಟ್ ಸೈಬರ್ ಸೆಕ್ಯೂರಿಟಿ ಅನಾಲಿಸಿಸ್ ಟೂಲ್ ಆಫ್ ದಿ ಇಂಡಿಯನ್ ಓನ್ ಸಿಸ್ಟಮ್, ಇಂಡಿಜಿನಿಯಸ್ ಆಗಿರಬೇಕು ಅಂತ. ಓಕೆನಾ. ಸೊ ದೇರ್ ವಿಲ್ ಬಿ ಎನಿ ಪ್ರಿಲಿಮ್ಸ್ ಪಾಯಿಂಟ್ ಅಂತ ನೋಡಿದ್ರೆ ನಾವು ಮೈಥೋಸ್ ಈಸ್ ರಿಲೇಟೆಡ್ ಟು ವಿಚ್, ಅಂದರೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಆಗುತ್ತೆ. ದಿಸ್ ಈಸ್ ಫ್ರಮ್ ದಿ ಕ್ಲೌಡ್. ಓಕೆನಾ, ದಟ್ಸ್ ಇಟ್. ಲೆಟ್ಸ್ ಲುಕ್ ಅಂಡರ್ ಅನದರ್ ಆರ್ಟಿಕಲ್. ಇಂಡಿಯಾ ಮಯನ್ಮಾರ್ ರಿಲೇಷನ್ಸ್ ಏನಾಗ್ತಿದೆ. ಮೈನ್ ಓಂಗ್ ಹೈಲ್ಯಾಂಗ್ ವಿಸಿಟ್ ಮಾಡಿದ್ದಾರೆ. ಇವ್ರ ಹೆಸರು, ಇಫ್ ಐ ಪ್ರೊನೌನ್ಸ್ ಇಟ್ ವೆರಿ ರಾಂಗ್, ಐ ಆಮ್ ವೆರಿ ಸಾರಿ. ಎಕ್ಸಾಕ್ಟ್ಲಿ ಐ ಕಾಂಟ್ ಸ್ಪೆಲ್ ಆಲ್ ದೀಸ್ ಇಟ್ಸ್ ವೆರಿ ಟಫ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಕೈಂಡ್ ಆಫ್ ವರ್ಡ್ಸ್. ಓಕೆನಾ. ಇವರು ಇಂಡಿಯಾಗೆ ವಿಸಿಟ್ ಮಾಡಿದ್ದಾರೆ. ಓಕೆನಾ. ಈಸ್ ದ ಮಿಲಿಟರಿ ಜನರಲ್ ಆಫ್ ದಿ ಮಯನ್ಮಾರ್. First, he is also president also. Earlier he was a military general, now he is a president. First visit to in India by Min Aung Hlaing as a president. Last time he visited in 2019 as a military chief. ಇವರು ಇದಕ್ಕೆ ಬಂದಿದ್ದಾರೆ. ಸಿ ಇಫ್ ಎನಿ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಆರ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಆಫ್ ಎನಿ ಡಿಫ್ರೆಂಟ್ ಕಂಟ್ರೀಸ್ ಕಮಿಂಗ್ ಟು ಇನ್ ಇಂಡಿಯಾ, ದೇರ್ ಆರ್ ಗೋಯಿಂಗ್ ಟು ಹ್ಯಾವ್ ಎ ನೆಗೋಷಿಯೇಷನ್, ಟಾಕ್ಸ್, ಡಿಫೆನ್ಸ್, ರಿಲೇಷನ್, ಟ್ರೇಡ್, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ಗಳ ಮೇಲೆ ಆ್ಯಕ್ಷನ್ಸ್ ಆಗ್ತಾ ಇರಬೇಕಾದ್ರೆ ಸೊ ದೇ ಹ್ಯಾವ್ ರಿಟರ್ನ್ ಆರ್ಟಿಕಲ್ ವಾಟ್ ಆರ್ ದ ಮೇಜರ್ ರಿಲೇಷನ್ಸ್ ವಿತ್ ದ ಇಂಡಿಯಾ ಮಯನ್ಮಾರ್. ಓಕೆನಾ. ಇದು ಬಿಗ್ಯಾನ್ ವಿತ್ ದ ಈ ಸತಿ ಅವ್ರು ಬಂದಾಗ ಏನಾಗಿದೆ ಅಂತಂದರೆ, ಮಹಾಬೋಧಿ ಟೆಂಪಲ್ ಮತ್ತು ಬೋಧಗಯ ಸಿವಿಲೈಸೇಷನ್ ಬುದ್ಧಿಸ್ಟ್ ಡಿಪ್ಲೊಮೆಸಿ ಮೇಲೆ ವರ್ಕ್ ಮಾಡ್ತಾರೆ. ದಿಸ್ ಈಸ್ ಅನ್ ಬುದ್ಧಿಸ್ಟ್ ಟೂರಿಸ್ಟ್ ಪ್ಲೇಸ್ ಅಲ್ವಾ. ನೆಕ್ಸ್ಟ್ ಟಾಕ್ಸ್ ಇದೆ PM ಮೋದಿ ಮತ್ತು ಪ್ರೆಸಿಡೆಂಟ್ ಮುರ್ಮು ಜೊತೆಗೆ ಅವ್ರದ್ದು ಟಾಕ್ಸ್ ಆಗಿದೆ. ಚೂಸ್ ಇಂಡಿಯಾ ಇಸ್ ದ ಫಸ್ಟ್ major bilateral visit abroad. See, think, if anybody has become the president of that country, his first visit to India means it shows that how much importance he is giving to India. ಹೌದಲ್ವಾ. ಸೊ ದಿಸ್ ಶೋಸ್ ಇಂಪ್ರೂವಿಂಗ್ ರಿಲೇಷನ್ಸ್ ವಿತ್ ದ ಇಂಡಿಯಾ ಆ್ಯಂಡ್ ಮಯನ್ಮಾರ್. ಬ್ಯಾಕ್ ಡ್ರಾಪ್ ಏನು, ಪೋಸ್ಟ್ ಫೆಬ್ರವರಿ 2021 ಕೂಪ್ ಆಗಿತ್ತು, ಮಿಲಿಟ್ರಿ ಕೂಪ್ ಆಗಿತ್ತು. ನೆಕ್ಸ್ಟ್ ಸ್ಯಾಂಕ್ಷನ್ಡ್ ನೇಪಡಿ ಇಂಡಿಯಾ ಚೂಸಸ್ ಅನ್ ಎಂಗೇಜ್ಮೆಂಟ್ ಓವರ್ ಐಸೋಲೇಷನ್. ಅಲ್ಲಿ ಮಿಲಿಟ್ರಿ ಕೂಪ್ ಆದಾಗ ಇಂಡಿಯಾ ಅವ್ರನ್ನ ಎಂಗೇಜ್ಮೆಂಟ್ ಮಾಡಿದೆ. ಅಲ್ಲಿ ಏನೋ ಮಿಲಿಟ್ರಿ ಆಗಿದೆ, ಇಂಟರ್ನಲ್ ಏನೋ ಕಾನ್ಫ್ಲಿಕ್ಟ್ ಆಗಿದೆ ಅಂತಂದು ಹೇಳಿ ನಾವು ಆ ದೇಶದ ಜೊತೆಗೆ ರಿಲೇಷನ್ಸ್ ಮಾಡಬಾರ್ದು ಅನ್ನೋದಕ್ಕಿಂತ ಲೆಟ್ಸ್ ಹ್ಯಾವ್ ಎ ರಿಲೇಷನ್ಸ್ ವಿತ್ ದೆಮ್ ಆ್ಯಸ್ ಎನ್ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ವಾಟ್ ಎವರ್ ಮೇ ಬಿ ದ ಇಂಟರ್ನಲ್ ಇಶ್ಯೂ, ಇಟ್ಸ್ ರಿಲೇಟೆಡ್ ಟು ದೇರ್ ಓನ್ ಕಂಟ್ರಿ, ವಿ ವಿಲ್ ನಾಟ್ ಎಂಟರ್ ಇನ್ ಟು ದೇರ್ ಓನ್ ಇಂಟರ್ನಲ್ ಅಫೇರ್ಸ್ ಅಂತ. ಓಕೆನಾ. ಇಂಡಿಯಾ ಮಯನ್ಮಾರ್ದು ಏನಿದೆ, 1643 ಬಾರ್ಡರ್ ಇದೆ ಅಲ್ವಾ, ಇಂಡಿಯಾ ಬಾರ್ಡರ್ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ ಜೊತೆಗೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು ಇಲ್ಲೆಲ್ಲ ಬರುತ್ತೆ. ನೆಕ್ಸ್ಟ್ ಪಾಲಿಸಿ ಆ್ಯಂಕರ್ ಆ್ಯಕ್ಟ್ ಈಸ್ಟ್ ನೈಬರ್ಹುಡ್ ಫಸ್ಟಲ್ಲಿ ಬರೋದೇ ಈ ಮಯನ್ಮಾರ್ ಕಂಟ್ರಿ. ನೆಕ್ಸ್ಟ್ ಗೇಟ್ವೇ, ಇಟ್ಸ್ ಎ ಲ್ಯಾಂಡ್ ಬ್ರಿಡ್ಜ್ ಟು ದ ಆಸಿಯನ್, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ನಾವೆಲ್ಲ ರೀಚ್ ಆಗಬೇಕಂದ್ರೆ ನಮಗೆ ಮೇಜರ್ ಹೈವೇನೇ ಬಂದುಬಿಟ್ಟು ನಮಗೆ ಮಯನ್ಮಾರ್ ಕಂಟ್ರಿ. ಮಯನ್ಮಾರ್ ಸಪೋರ್ಟ್ ಇಲ್ದಂಗೆ ಅಲ್ಲಿ ರೀಚ್ ಆಗೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಈವನ್ ದ ಚೀನಾ ಫ್ಯಾಕ್ಟ್ರೀಸ್ ಆಲ್ಸೋ ಇನ್ಕ್ರೀಸಿಂಗ್, ಬೀಜಿಂಗ್ ಫೈಲಿಂಗ್ ದ ವೆಸ್ಟರ್ನ್ ವಿತ್ಡ್ರಾವಲ್ ವ್ಯಾಕ್ಯೂಮು. ಚೀನಾ ಫ್ಯಾಕ್ಟ್ರಿ ಅಂದರೆ ಮಯನ್ಮಾರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಇಂಡಿಯಾ ಮತ್ತು ಮಯನ್ಮಾರಲ್ಲಿ ಪಾಸಿಟಿವ್ಸ್ ಏನಪ್ಪ ಅಂತಂದರೆ, ನಾವು ಇವ್ರ ಜೊತೆಗೆ ಪ್ರಾಜೆಕ್ಟ್ಸ್ಗಳು ಮಾಡ್ಕೊಂಡಿದ್ದೀವಿ. ಕಾಲದಾನ್ ಮಲ್ಟಿ ಮಾಡೆಲ್ ಪ್ರಾಜೆಕ್ಟ್ ಅಂತ ಇದು ಎಲ್ಲಿಂದ ಆಗುತ್ತೆ ಅಂತಂದರೆ ಕೋಲ್ಕತ್ತಾ. ದಿಸ್ ಮೇ ಬಿ ದ ರಾಂಗ್. ಓಕೆನಾ. ಕೋಲ್ಕತ್ತಾದಿಂದ ಸಿತ್ವೆ ಸಿಯಲ್ಲಿ ಹೋಗಿ ಪಲೆಟ್ವಾರ್ ರಿವರಿಂದ ಹೋಗಿ ಝೋರಿನ್ಪಿ ಮಿಜೋರಾಂ ರೋಡಲ್ಲಿ ಕೊಡುತ್ತೆ. ಅಂದರೆ ನಮ್ಮದೇನು ಕೋಲ್ಕತ್ತಾ ಇದೆ ಅಲ್ವಾ, ಇಲ್ಲಿ ಈ ಕೋಲ್ಕತ್ತಾದಿಂದ ಈ ಥರ ಹೋಗಿ ಮಯನ್ಮಾರಿಂದ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಇಂಡಿಯಾ ಮಯನ್ಮಾರ್ ಥೈಲ್ಯಾಂಡ್ ಟ್ರೈಲೇಟರಲ್ ಹೈವೇ ಬರುತ್ತೆ. ಮಣಿಪುರಲ್ಲಿ ಮೋರೆಹೆ ಅನ್ನೋ ಒಂದು ಪ್ಲೇಸಿಂದ ಥೈಲ್ಯಾಂಡ್ಗೆ ಮಾಯೋ ಸೋಟ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ಇದು ಕನೆಕ್ಟ್ ಮಾಡಿದೆ. ಇಂಡಿಯಾ ಮಯನ್ಮಾರ್ ಥೈಲ್ಯಾಂಡ್ ಇಂಡಿಯಾ ಮತ್ತು ಥೈಲ್ಯಾಂಡ್ ಮಧ್ಯೆ ಮಯನ್ಮಾರ್ ಹೆಲ್ಪ್ ಮಾಡ್ತಾ ಇದೆ. 1360 ಕಿಲೋಮೀಟರ್ ಇದೆ. ಓಕೆನಾ. ಟ್ರೇಡ್ ಕೂಡ ಪಾಸಿಟಿವ್ ಇದೆ, $1.95 ಬಿಲಿಯನ್ ಇದೆ.
ಇಲ್ಲಿ ರುಪಿ ಅವ್ರದ್ದು ಕರೆನ್ಸಿ ಬಂದ್ಬಿಟ್ಟು ಕಯಾತ್ ಸೆಟ್ಲ್ಮೆಂಟ್ ಮೆಕ್ಯಾನಿಸಮ್ ಇದೆ, ಕ್ರಿಟಿಕಲ್ ಮಿನರಲ್ಸ್ ರೇರ್ ಅರ್ತ್ ಕೋಆಪರೇಷನ್ಸ್ ಇದೆ, ಸೆಕ್ಯೂರಿಟಿ ಮಯನ್ಮಾರ್ ಪ್ಲೆಡ್ಜ್ ಅಂತ ಮಾಡಿದೆ, ಟೆರಿಟರಿ ನಾಟ್ ಯೂಸರ್ ಅಗೇನ್ಸ್ಟ್ ಇಂಡಿಯಾ. ಮಯನ್ಮಾರ್ ಹ್ಯಾಸ್ ಮೇಡ್ ದ ಪ್ಲೆಡ್ಜ್ ಇಟ್ ವಿಲ್ ನಾಟ್ ಯೂಸ್ ದ ಟೆರಿಟರಿ ಆಫ್ ದ ಮಯನ್ಮಾರ್ ಟು ಗಿವ್ ಎನಿ ಅದರ್ ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಕ್ಟರ್ಸ್ ಆರ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಟು ಯೂಸ್ ಇಟ್ ಆಸ್ ಅನ್ ಅ ಲ್ಯಾಂಡ್ ಫಾರ್ ದ ಅಪೋಸಿಷನ್ ಆಫ್ ದ ಇಂಡಿಯಾಗೆ ಮಾಡಬಾರ್ದು ಅಂತ ಈ ಥರ ಒಂದು ನಾವು ಲ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಓಕೆನಾ. ನೆಕ್ಸ್ಟ್ 2400 ಇಂಡಿಯನ್ಸ್ ರೆಸ್ಕ್ಯೂಡ್ ಫ್ರಮ್ ಸ್ಕ್ಯಾಮ್ ಸೆಂಟರ್ಸ್ ಇನ್ 18 months. ಅಂದರೆ ಅಲ್ಲಿ ಏನಾಗಿತ್ತು ಅಂತಂದರೆ ಸೈಬರ್ ಥೆಫ್ಟ್ ಅನ್ಬೋದು ಅಥವಾ ನಿಮಗೆ ಸೈಬರ್ ಸ್ಲೇವ್ಸ್ ಅನ್ಬೋದು. ಅವರನ್ನೆಲ್ಲನೂ ಲೈಕ್ ದೇ ಮೇಡ್ ಎನ್ ಎ ಸಿಸ್ಟಮ್ ಲೈಕ್ ದಟ್. ಇದು ಏನಾದರೂ ಏನು ಮಾಡಿಬಿಡ್ತಾರೆ ಅಂತಂದರೆ ವಿ ವಿಲ್ ಗಿವ್ ಎನ್ ಎ ಜಾಬ್ ಅಂತ ಹೇಳ್ತಾರೆ. ವಲ್ನರಬಲ್ ಇರ್ತಕ್ಕಂಥ ಯಂಗ್ ಪಾಪ್ಯುಲೇಷನ್ ಜಾಬ್ ನೀಡಿದೆ ಮತ್ತು ಫಾರಿನಲ್ಲಿ ಸಿಗುತ್ತೆ ಅಂತಂದು ಹೇಳಿ ಅವರು ವೀಸಾ ಎಲ್ಲ ಮಯನ್ಮಾರ್ಗೆ ಹೋಗಿ ತಮ್ಮ ವೀಸಾನ ಸರೆಂಡರ್ ಮಾಡಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಇವ್ರನ್ನ ಸೈಬರ್ ಸ್ಲೇವ್ಸ್ ಆಗಿ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕೆಲಸಕ್ಕೆಲ್ಲ ಇವ್ರನ್ನ ಯೂಸ್ ಮಾಡ್ಕೊತಾ ಇರ್ತಾರೆ. ಈ ಥರ ಸಿಕ್ಕಾಕೊಂಡಿರೋದು ಎಷ್ಟೋ ಇಂಡಿಯನ್ಸ್ ಲೈಕ್ ಮೋರ್ ದೆನ್ 2400 ಇಂಡಿಯನ್ಸ್ನ ರೆಸ್ಕ್ಯೂ ಮಾಡಿದ್ದಾರೆ. ಓಕೆನಾ. ಸಾಫ್ಟ್ ಪವರ್ ಮೆಕಾಂಗ್ ಗಂಗಾ ICCR ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದಾರೆ. 36 to 100 ಸ್ಕಾಲರ್ಶಿಪ್ ಪರ್ ಇಯರ್ ಫ್ರಮ್ 2026 36 ಇದ್ದಿದ್ದನ್ನು ಈಗ 100 ಮಾಡ್ತಾ ಇದ್ದಾರೆ. ದೀಸ್ ಆರ್ ದ ಪಾಸಿಟಿವ್ ರಿಲೇಷನ್ ವಿತ್ ದ ಇಂಡಿಯಾ ಮಯನ್ಮಾರ್. ಇಶ್ಯೂಸ್ಗಳೇನು, ಪ್ರಾಜೆಕ್ಟ್ ಕ್ರೊನಾಲಜಿಕಲಿ ಡಿಲೇಡ್. ಟ್ರೈಲೇಟರ್ 2019 ಸ್ಟಾರ್ಟ್ ಆಗಿದ್ದು, ಬಟ್ ಇಟ್ ಸ್ಟಿಲ್ ಇನ್ಕಂಪ್ಲೀಟ್ ಬಿಕಾಸ್ ಆಫ್ ದ ಆರ್ಮಡ್ ಗ್ರೂಪ್ಸ್ ಕಂಟ್ರೋಲ್ ಕಾರಿಡಾರ್ ಸ್ಟ್ರೆಚಸ್ ಇದೆ, ಅಲ್ಲಿ ಲೋಕಲ್ ಇಶ್ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ಇಂಟರ್ನಲ್ ಕಾನ್ಫ್ಲಿಕ್ಟ್ ಆಫ್ ದ ಸಿವಿಲ್ ವಾರ್ ಆಫ್ ದ ಮಯನ್ಮಾರ್, ಕನ್ಸ್ಟ್ರಕ್ಷನ್ ಅನ್ಪ್ರೆಡಿಕ್ಟಬಲ್ ಇದೆ. ಈ ಥರ ಇದ್ದಾಗೆಲ್ಲ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಬರೋದಿಲ್ಲ, ಇಲ್ಲಿ ಟ್ರೇಡ್ ಆಗೋದಿಲ್ಲ. ನೆಕ್ಸ್ಟ್ ಲೆಜಿಟಿಮಸಿ ಡೈಲಮಾ, ಎಂಗೇಜಿಂಗ್ ದ ಮಿಲಿಟರಿ ಬ್ಯಾಕ್ಡ್ ಜಿಂತಾ ವರ್ಸಸ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್, ಇನ್ಸರ್ಚ್ ಅಂಡ್ ಸೈಬರ್ ಕ್ರೈಮ್ ನೆಟ್ವರ್ಕ್ಸ್ ಇನ್ ಎ ಬಾರ್ಡರ್ ರೀಜನ್ಸ್. ಸೊ ಇಂಡಿಯಾ ಇಸ್ ಅನ್ ಡೆಮೋಕ್ರೆಟಿಕ್ ಕಂಟ್ರಿ, ಮಯನ್ಮಾರ್ ಇಸ್ ಅನ್ ಮಿಲಿಟರಿ ಲೆಡ್ ಕಂಟ್ರಿ. ಈ ಥರ ಮಧ್ಯಾಗ ಬಂದಾಗ ಲೆಜಿಟಿಮಸಿ ಡೈಲಮ್ ಆಗುತ್ತೆ ಅಥವಾ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ಗಳು ಬರ್ತವೆ. ನೆಕ್ಸ್ಟ್ ಮೆನಿ ಟ್ರಾಫಿಕ್ಡ್ ಇಂಡಿಯನ್ಸ್ ಸ್ಟಿಲ್ ಟ್ರ್ಯಾಪ್ಡ್, ಅಶ್ಯೂರೆನ್ಸ್ ವರ್ಸಸ್ ಗ್ರೂಪ್ ರಿಯಾಲಿಟಿ ಗ್ಯಾಪ್. ಇನ್ನು ಎಷ್ಟೊಂದು ಜನ ಅಲ್ಲೇ ಉಳ್ಕೊಂಡಿದ್ದಾರೆ, ಟ್ರ್ಯಾಪ್ ಆಗಿದ್ದಾರೆ, ಅವ್ರನ್ನ ಇನ್ನೂ ಕಂಪ್ಲೀಟ್ ರಿಮೂವಲ್ ಆಗಿ ಕೆಲಸ ನಡೀತಾ ಇಲ್ಲ. ದೀಸ್ ಆರ್ ದ ಸ್ಟಿಲ್ ಇಶ್ಯೂಸ್ ಪೆಂಡಿಂಗ್ ದೇರ್. ನೆಕ್ಸ್ಟ್ ರಿಸ್ಕ್ ಆಫ್ ಡೀಪನಿಂಗ್ ಚೈನೀಸ್ ಡಿಪೆಂಡೆನ್ಸ್ ರಿಗಾರ್ಡ್ಲೆಸ್. ಚೈನೀಸ್ ಇಂಟರ್ವೆನ್ಷನ್ ಡೀಪ್ ಆಗಿದೆ ಮಯನ್ಮಾರಲ್ಲಿ. ವಿ ಕಾನ್ ಕಂಪ್ಲೀಟ್ಲಿ ರೋಲ್ ಔಟ್ ದ ಪ್ರೆಸೆನ್ಸ್ ಆಫ್ ಚೀನಾ ದೇರ್. ದೀಸ್ ಆರ್ ದ ಇಶ್ಯೂಸ್. ನಾವು ವೇ ಫಾರ್ವರ್ಡ್ ಏನ್ಬೇಕು, ಮುಂದೆ ಹೇಗೆ ಆ್ಯಕ್ಷನ್ಸ್ಗಳು ತೊಗೋಬೇಕಂತಂದರೆ ಟ್ರೀಟ್ ಎಂಗೇಜ್ಮೆಂಟ್ ಆಸ್ ಅ ರಿಯಲ್ ಪೊಲಿಟಿಕ್, ನಾಟ್ ಎಂಡೋರ್ಸ್ಮೆಂಟ್, ನಾಟ್ ಎ ಕಮೆಂಟ್ರಿ ಆ್ಯಂಡ್ ಇಂಟರ್ನಲ್ ಅರೇಂಜ್ಮೆಂಟ್. ಸಿ ವಾಟ್ ಆರ್ ಮೇ ಬಿ ದ ಇಶ್ಯೂಸ್ ಆಫ್ ದ ಮಯನ್ಮಾರ್ ಶುಡ್ ನಾಟ್ ಲುಕ್ ಇನ್ ಟು ಡೀಪ್ ಇನ್ ಟು ದೇರ್ ಓನ್ ಕಂಟ್ರಿ ಇಶ್ಯೂಸ್. ಇಟ್ ಆಸ್ ಅನ್ ಅ ರಿಯಲ್ ಪೊಲಿಟಿಕ್ ಅಂತ, ಜಸ್ಟ್ ನಾಟ್ ಎನ್ ಎಂಡೋರ್ಸ್ಮೆಂಟ್. ಓಕೆ, ಮಯನ್ಮಾರ್ ಇದೆ ಕಂಟ್ರಿ ಅಂತ ರೆಕಗ್ನೈಸ್ ಮಾಡಿ ಎಂಡೋರ್ಸ್ಮೆಂಟ್ ಮಾಡೋದು ಅಷ್ಟೇ ಅಲ್ಲ. ಆ್ಯಂಡ್ ಆಲ್ಸೋ ನಾಟ್ ಎನ್ ಕಮೆಂಟ್ ಆ್ಯಂಡ್ ಇಂಟರ್ನಲ್ ಅರೇಂಜ್ಮೆಂಟ್ಸ್ ಥರ ನಾವು ಏನು ಕಮೆಂಟ್ ಮಾಡಲ್ಲ. ವಿ ವಿಲ್ ಲುಕ್ ಅಂತ ರಿಯಲ್ ಪೊಲಿಟಿಕ್, ರಿಯಲ್ ಏನು ಇಶ್ಯೂ ಇದೆ ಅದನ್ನಷ್ಟೇ ನಾವು ಟಾರ್ಗೆಟ್ ಮಾಡೋಣ, ಅದನ್ನಷ್ಟೇ ಹಿಟ್ ಮಾಡೋಣ. ನೆಕ್ಸ್ಟ್ ಫಾಸ್ಟಾಗಿ ಕಾಲದಾನ್ ಈ ಪ್ರಾಜೆಕ್ಟ್ ಏನಿದೆ ಅಲ್ವಾ, ಕಾಲದಾನ್ ಟ್ರೈಲ್ಯಾಟ್ರಲ್ ಹೈವೇನ ಆದಷ್ಟು ಬೇಗ ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ಸಸ್ಟೈನ್ ದ ಬಾರ್ಡರ್ ಸೆಕ್ಯೂರಿಟಿ ಕೋಆಪರೇಷನ್ಸು, ಡೈವರ್ಸಿಫೈ ಮಯನ್ಮಾರ್ ಆಪ್ಷನ್ಸ್ ಟು ಬ್ಯಾಲೆನ್ಸ್ ಓವರ್ವೆಲ್ಮಿಂಗ್ ಚೀನೀಸ್ ಲೆವರೇಜ್. ಕನ್ಕ್ಲೂಷನ್ ಏನು ನೀವೇನಾದರೂ ಮೇನ್ಸ್ ಆನ್ಸರ್ ಬರೀಬೇಕಂದ್ರೆ ಹೀಗೆ ಬರೀಬೇಕು, ಏನು ಪಾಸಿಟಿವ್ಸ್ ಏನಿದೆ ನೆಗೆಟಿವ್ಸ್ ಏನಿದೆ ವೇ ಫಾರ್ವರ್ಡ್ ಏನು ಮಾಡಬೇಕು. ಕನ್ಕ್ಲೂಷನ್, ಸೀಡಿಂಗ್ ಮಯನ್ಮಾರ್ ಸ್ಟ್ರಾಟಜಿಕ್ ಸ್ಪೇಸ್ ಟು ಚೀನಾ ವುಡ್ ಬಿ ಸೆಲ್ಫ್ ಇನ್ಫ್ಲಿಕ್ಟೆಡ್ ವೂನ್ ಇಂಡಿಯಾಸ್ ಓನ್ ಬ್ಯಾಕ್ಯಾರ್ಡ್. ನಾವು ಏನಾದರೂ ಚೀನಾಗೆ ಕೊಟ್ಬಿಟ್ವಿ ಅಂದರೆ ನಮಗೆ ಇಶ್ಯೂ ಆಗಿಬಿಡುತ್ತೆ, ನಮ್ಮ ಬ್ಯಾಕ್ಯಾರ್ಡಲ್ಲಿ ಒಂದು ವೂಂಡ್ ಆಗಿಬಿಡುತ್ತೆ, ಅದನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು. ಇಂಡಿಯಾಸ್ ಔಟ್ರೀಚ್ ರಿಫ್ಲೆಕ್ಟ್ಸ್ ದಟ್ ಡಿಸ್ಎಂಗೇಜ್ಮೆಂಟ್ ರಿಯರ್ಲಿ ಈಲ್ಡ್ಸ್ ಬೆಟರ್ ಔಟ್ಕಮ್ಸ್. ಪ್ರಾಗ್ಮ್ಯಾಟಿಕ್ ಇರಬೇಕು, even though if it is uncomfortable because of the military coup idru kuda now should be have a pragmatic engagement rooted in geography, security and connectivity is likely to define regional approaches to Myanmar. Ee thara word barabeku, pragmatic engagement rooted in geography, security and connectivity. Ee thara ನಾವು ಮೇನ್ಸ್ ಆನ್ಸರ್ ಬರಿತಾ ಇರಬೇಕಾದ್ರೆ at the conclusion we have to write it like this. Okay na, geography, security, connectivity, pragmatic engagement. Just ನೀವು ಈ ಥರ ಕೀವರ್ಡ್ಸ್ಗಳನ್ನ ರಿಮೆಂಬರ್ ಮಾಡ್ಕೊಳ್ಳಿ, ಇಫ್ ಪಾಸಿಬಲ್ ರೈಟ್ ಇಟ್ ಡೌನ್ ಆರ್ ನೋಟ್ ಇಟ್ ಡೌನ್. ಓಕೆನಾ. And we will upload all these PDFs in our own Telegram channel of the Laex Excellence. Please visit there, you will get all the PDFs there. Okay, now next, China rises in a central hub of global diplomacy. ಈಗ ಚೀನಾ ಏನಾಗ್ತಿದೆ, ಗ್ಲೋಬಲ್ ಹಬ್ ಆಫ್ ಡಿಪ್ಲೊಮೆಸಿಯಲ್ಲಿ ಚೀನಾ ಸೆಂಟ್ರ್ ಪವರಾಗಿ ಬರ್ತಾ ಇದೆ. ಅದನ್ನು ನಾವು ಈಗ ಅನಾಲಿಸಿಸ್ ಮಾಡೋಣ. ಸೋರ್ಸ್ ಏನು, ಚೀನಾಸ್ ಕ್ಲೇಮ್ ನೆವರ್ ಎ ಥ್ರೆಟ್, ಇಟ್ಸ್ ಎ ಪೀಸ್ ಲವಿಂಗ್ ಕಂಟ್ರಿ ಆ್ಯಂಡ್ ದ ಸೆಂಟ್ರಲ್ ಹಬ್ ಆಫ್ ದಿ ಗ್ಲೋಬಲ್ ಡಿಪ್ಲೊಮೆಸಿ. ಚೀನಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಎಕಾನಮಿ ಅಲ್ವಾ, ಅಲ್ಲಿ ಇದು ಒಂದು ಮೇಜರ್ ಕಂಟ್ರಿ ಆಗಿದೆ, ಪೀಸ್ ಲವಿಂಗ್ ಕಂಟ್ರಿ ಇದೆ. P5 ಲೀಡರ್ಸ್ ವಿಸಿಟೆಡ್ ಚೀನಾ. UNSCಯಲ್ಲಿ ಇರ್ತಕ್ಕಂತಹ ಕಂಟ್ರೀಸ್, ಎಲ್ಲ ಕಂಟ್ರೀಸು ಇನ್ 1 year from December 2025 to May 2026, even in the 3 to 4 months they have visited to this China. France and Macron, UK the Starmer, USA Trump and Russia's Putin, they all visited to China. So if all these top country leaders are visiting to the, especially UNSC countries are visiting to the China, then it's a very important why they are visiting, what is the issue there is going on, what is the importance of this kind of ವಿಸಿಟ್ಸ್ ಅಂತ ನಾವು ಒಂದು ಓವರಾಲ್ ಅಸೆಸ್ಮೆಂಟ್ ಮಾಡಿದ್ವಿ. ಕೋರ್ ಮೆಸೇಜ್ ಏನು, ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ ಫಾರ್ ದಿ ಆಫ್ ಪೀಸ್, ಮಲ್ಟಿಲ್ಯಾಟ್ರಲಿಸಮ್ ಆ್ಯಂಡ್ ಯುಎನ್ ಸೆಂಟರ್ಡ್ ಆರ್ಡರ್ ಬಗ್ಗೆ. ನೆಕ್ಸ್ಟ್ ಕನ್ಸ್ಟ್ರಕ್ಟಿವ್ ಸ್ಟ್ರಾಟಜಿಕ್ ಸ್ಟೆಬಿಲಿಟಿ ಇದೆ.
ಡೀಪನ್ ದಿ ಚೈನಾ ರಷ್ಯಾ ಟೈಸ್ ಇದೆ, ಒನ್ ಚೈನಾ ತೈವಾನ್ ಪಾಲಿಸಿ ಇದೆ. ನೆಕ್ಸ್ಟ್ ಟ್ರೇಡ್ ಇಂಡಿಪೆಂಡೆನ್ಸ್, ಚೀನಾಸ್ ರೈಸ್ ವುಡ್ ನಾಟ್ ಸ್ಕ್ವೀಸ್ ಇಂಡಿಯಾ ಸ್ಪೇಸ್. ಓಕೆನಾ, ಕಂಟೆಕ್ಷನ್ ಅದೇ ಇವರು ಆಲ್ ಅದರ್ UNSC ಕಂಟ್ರೀಸ್ಗಳು ವಿಸಿಟ್ ಮಾಡ್ತಾ ಇದ್ದಾರೆ. ಪ್ರೊಜೆಕ್ಟೆಡ್ ಆಸ್ ಪ್ರೂಫ್ ಆಫ್ ಚೀನಾ ರೈಸ್ ಆಸ್ ಸೆಂಟ್ರಲ್ ಹಬ್ ಆಫ್ ಗ್ಲೋಬಲ್ ಡಿಪ್ಲೊಮೆಸಿ. ನಾವು ಈ ಥರ ಕೀವರ್ಡ್ಸ್ನ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡಬೇಕು. ಥ್ರೆಡ್ಸ್, ಪೀಸು, ಮಲ್ಟಿಲ್ಯಾಟರಿಸಮ್, US ಸೆಂಟ್ರಲ್ ಆರ್ಡರ್ಡು. ಓಕೆನಾ, ಪ್ರಿಯಮ್ಸ್ ಇಂಡಿಯಾ ಕನ್ಸರ್ನ್ಸ್ ಕ್ಲೇಮ್ಸ್ ಚೀನಾಸ್ ರೈಸ್ ವುಡ್ ನಾಟ್ ಸ್ಕ್ವೀಸ್ ಇಂಡಿಯಾ ಸ್ಪೇಸ್. ಇದು ನಮ್ಮ ಇಂಡಿಯಾಸ್ ಕ್ಲೇಮ್ ಆಗ್ತಾ ಇದೆ, ಕನ್ಸರ್ನು ಇದೆ. ಪ್ರಿಯಮ್ಸ್ ಇಂಡಿಯಾಸ್ ಕನ್ಸರ್ನ್. ಓಕೆನಾ, ಪಾಸಿಟಿವ್ ಆಸ್ ಪ್ರೊಜೆಕ್ಟ್ ಅದು ಜೆನ್ಯೂನ್ ಟೇಕ್ ಅವೇಸ್ ಏನಂತಂದರೆ ಮಲ್ಟಿಲ್ಯಾಟರಲಿಸಮ್. ಚೀನಾ ಇಸ್ ಫೇವರಿಂಗ್ ಫಾರ್ ದಿ ಮಲ್ಟಿಲ್ಯಾಟರಲಿಸಮ್. ಮಲ್ಟಿಲ್ಯಾಟರಲಿಸಮ್ ಇದೆ ಅಂತಂದರೆ ದೇರ್ ಇಸ್ ನಾಟ್ ಓನ್ಲಿ ಒನ್ ಸಿಂಗಲ್ ಪವರ್ ಅಥವಾ ಟೂ ಪವರ್ಸ್. ಇಟ್ಸ್ ಬೈಲ್ಯಾಟರಲ್. ಮಲ್ಟಿಲ್ಯಾಟರಲಿಸಮ್ ದೇರ್ ಆರ್ ಮಲ್ಟಿಪಲ್ ಪವರ್ಸ್ ಇದೆ ಅಂತ ಹೇಳ್ತಾ ಇದ್ದೀವಿ. ಎಂಡೋರ್ಸ್ ಇವೆಂಟ್ ಸೆಂಟರ್ ಸಿಸ್ಟಮನ್ನೇ ಇದು ಫಾಲೋ ಮಾಡ್ತಿದ್ದೇವೆ. Trump is going away from the event system where China is supporting the event supported systems. Strategic stability ಇದೆ. US China concept to strategic stability reduces the war risk. Economic independence, interconnected supply chains, inclusive globalization, 15th 5-year plan growth driver ಇದೆ ಚೀನಾದು. ನೆಕ್ಸ್ಟ್ ಡಿಪ್ಲೊಮ್ಯಾಟಿಕ್ ಕನ್ವೀನಿಂಗ್ ಪವರ್ ಇದೆ. ಅಂದರೆ ಹೈ ಪ್ರಿಫೈಡ್ ಟ್ರಾಫಿಕ್ ಸಿಗ್ನಲ್ಸ್. ಚೀನಾ ಇಸ್ ಅ ಬ್ಯಾಲೆನ್ಸರ್ ಆರ್ ಮೀಡಿಯೇಟರ್ ಇನ್ ದ ಫ್ಲೂಯಿಡ್ ಆರ್ಡರ್. ಚೀನಾನ ಅದನ್ನು ಅವರು ಬ್ಯಾಲೆನ್ಸರ್ ಅಥವಾ ಮೀಡಿಯೇಟರ್ ಆಗಿ ನೋಡ್ತಾ ಇದ್ದಾರೆ ಎಲ್ಲ ಕಂಟ್ರೀಸರು. ಸೊ ಚೀನಾ ಇಸ್ ಗೆಟಿಂಗ್ ಎನ್ ಇಂಪಾರ್ಟೆಂಟ್ ಪೊಸಿಷನ್ ಇನ್ ದ ಗ್ಲೋಬಲ್ ಲೆವೆಲ್. ಇಂಡಿಯನ್ ಆ್ಯಂಗಲ್ ಏನು ಅಕ್ನಾಲೆಡ್ಜ್ ಇಂಡಿಯಾ ಆ್ಯಸ್ ಎ ಲಾರ್ಜ್ ಎಕಾನಮಿ ವಿತ್ ಸ್ಟ್ರಾಟಜಿಕ್ ಅಟಾನಮಿ. ಇಂಡಿಯಾನು ಕೂಡ ಅಕ್ನಾಲೆಜಸ್ ಮಾಡುತ್ತೆ, ಚೀನಾನು ಅಕ್ನಾಲೆಜ್ ಮಾಡುತ್ತೆ. ಇಂಡಿಯಾ ಇಸ್ ಲಾರ್ಜ್ ಎಕಾನಮಿ ಮತ್ತು ಸ್ಟ್ರಾಟಜಿಕ್ ಅಟಾನಮಿ ಇದೆ ಅಂತಂದು ಹೇಳಿ ಚೀನಾ ಕೂಡ ಇಂಡಿಯಾನ ಅಕ್ನಾಲೆಜ್ ಮಾಡ್ತಾ ಇದೆ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ಮೇಕಿಂಗ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದ ಗ್ಲೋಬಲ್ ಆರ್ಡರ್ ಚೀನಾ. ನೆಗೆಟಿವ್ಸ್ ಏನಂತ ಕ್ರಿಟಿಕಲ್ ರೀಡಿಂಗ್. ಇದನ್ನು ನಾವು ಜಸ್ಟ್ ಓಕೆ ಎಲ್ಲ ಚೆನ್ನಾಗಿದೆ ಅಂತ ನೋಡೋದಲ್ಲ. ಇದರಿಂದ ಬ್ಯಾಕ್ ಎಂಡ್ ಚೀನಾದ ಏನಾದರೂ ಒಂದು ಬುದ್ಧಿ ಇದ್ದೇ ಇರುತ್ತೆ, ಕುತಂತ್ರ ಬುದ್ಧಿ ಇದ್ದೇ ಇರುತ್ತೆ, ಅಥವಾ ಇದರದ್ದು ಏನಾದರೂ ಒಂದು ಇಶ್ಯೂಸ್ ಇದ್ದೇ ಇರುತ್ತೆ. ಲೆಟ್ಸ್ ಲಿಂಕ್ ಟು ವಾಟ್ ಆರ್ ದ ಇಶ್ಯೂಸ್ ಹಿಯರ್. ನೆಕ್ಸ್ಟ್ ಫ್ರೇಮಿಂಗ್, ಪ್ರೊಪಗಂಡ ಫ್ರೇಮಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನೆವರ್ ಎ ಥ್ರೆಟ್. ನಾವಿನ್ನು ಥ್ರೆಟ್ ಮಾಡಲ್ಲ, ಪೀಸ್ ಲವಿಂಗ್ ಕಂಟ್ರೀಸ್ ಅಂತ ಹೇಳ್ಕೊಂತಾನೆ ಶಕುನಿ ಥರ ಒಳಗೆ ಗುನ್ನ ಇಟ್ಬಿಟ್ಟಿರ್ತಾರೆ. ದೇ ಹ್ಯಾವ್ ಮೇಡ್ ಸಚ್ ಡಿವಾಸ್ಟೇಟಿಂಗ್ ಎಫೆಕ್ಟ್ಸ್. ವಿ ನೆವರ್ ಕಮ್ ಟು ನೋ ದೀಸ್ ಕೈಂಡ್ ಆಫ್ ಇಂಟರ್ನಲ್ ಥಿಂಗ್ಸ್ ಆರ್ ಗೋಯಿಂಗ್ ದೇರ್. ನೆಕ್ಸ್ಟ್ ಪೀಸ್ ಲವಿಂಗ್ ಕಾಂಟ್ರಾಡಿಕ್ಟ್ಸ್ ದ ಗ್ರೌಂಡ್ ರಿಯಾಲಿಟಿ. ಅವ್ರ LIC ಅಗ್ರೆಷನ್ನು 2020 ಮತ್ತು ಸಲಾಮಿ ಸ್ಲೈಸಿಂಗು, ಡೆಪ್ಟ್ ಆಫ್ ಡಿಪ್ಲೊಮೆಸಿ, ದೀಸ್ ಆರ್ ಆಲ್ ದ ಹಿಡನ್ ಅಜೆಂಡಾ ಶಕುನಿ ಥರ. ನೆಕ್ಸ್ಟ್ ಸೆಲ್ಫ್ ಸರ್ವಿಂಗ್ ಮಲ್ಟಿಲ್ಯಾಟರಲಿಸಮ್. ಅಂದರೆ ಚಾಂಪಿಯನ್ಸ್ UN ಆರ್ಡರ್ ಸೆಲೆಕ್ಟಿವ್ಲಿ ಓನ್ಲಿ UN class South China ಚೀಸಲ್ಲಿ ಬಟ್ ಬ್ಲಾಕ್ಸ್ ದ UNSC ಲಿಸ್ಟಿಂಗ್ಸ್ ಆಫ್ ದಿ ಪಾಕಿಸ್ತಾನ್ ಬೇಸ್ಡ್ ಟೆರರಿಸ್ಟ್ ಮಸೂದ್ ಅಜಾದ್. ಅವರನ್ನು UNSC ಇಂದ ಬ್ಲಾಕ್ ಮಾಡಿಲ್ಲ. ಆಮೇಲೆ UN ಕ್ಲಾಸ್ ರೂಲ್ಸ್ನ ವೈಲೇಟ್ ಮಾಡ್ತಾ ಇದ್ದಾರೆ. ನಾವು ಪೀಸ್ ಲವಿಂಗು UN ಕಂಟ್ರಿ ಅಂತ ಹೇಳ್ತಿದ್ದಾರೆ. ಬಟ್ ಅದೇ UN ಕ್ಲಾಸನ್ನು ಸೌತ್ ಚೀನಾ ಸಿ ಅಂತ ಇಲ್ಲಿ ಬರುತ್ತಲ್ಲ, ಬೇರೆ ಕಂಟ್ರೀಸ್ ಜೊತೆಗೆ ಇದು ಹ್ಯಾವ್ ಎನ್ ಇಶ್ಯೂಸ್ ದೇರ್ ಐಲ್ಯಾಂಡ್ಸ್ ಲೈಕ್ ಪಾರ್ಸಲ್ ಐಲ್ಯಾಂಡ್, ಸ್ಪಾರ್ಟ್ಲೆ ಐಲ್ಯಾಂಡ್ ಅಂತ ಬರ್ತವೆ. ಓಕೆನಾ, ದೇ ಆರ್ ನಾಟ್ ಫಾಲೋಯಿಂಗ್ ದಿ UN ಕ್ಲಾಸ್ ರೂಲ್ಸ್. ನೆಕ್ಸ್ಟ್ ತೈವಾನ್ ಒನ್ ಚೈನಾ ಅಂದರೆ ಫ್ರೇಮ್ಸ್ ತೈವಾನ್ ಇಂಡಿಪೆಂಡೆನ್ಸ್ ಆ್ಯಸ್ ಫೈರ್ ವರ್ಸಸ್ ವಾಟರ್ ಅಂತ ಅವರು ಕ್ಲೇಮ್ ಮಾಡ್ತಾರೆ. ಓಕೆನಾ, ಚೀನಾ ರಷ್ಯಾ ಆ್ಯಕ್ಸಿಸ್ ನಾನ್ ಅಲಯನ್ಸ್ ಕ್ಲೇಮ್ ಇಸ್ ರೆಟೋರಿಕಲ್. ಡೀಪನಿಂಗ್ ಕೋಆರ್ಡಿನೇಷನ್ ಡಿಫ್ಯಾಕ್ಟ್ ಆ್ಯಂಟಿ ವೆಸ್ಟ್ ಬ್ಲ್ಯಾಕ್. ರಷ್ಯಾ ಚೀನಾ ಏನಿದೆ ಅಲ್ಲ, ಇಟ್ ಲುಕ್ಸ್ ಲೈಕ್ ಆ್ಯಂಟಿ ವೆಸ್ಟ್ ಇದೆ, ಬಟ್ ದೇ ಆರ್ ಟೆಲಿಂಗ್ ಲೈಕ್ ವಿ ಆರ್ ಪೀಸ್ ಲವಿಂಗ್ ಕಂಟ್ರಿ, ಬಟ್ ದಿಸ್ ಆರ್ ದ ಕಾಂಟ್ರಡಿಕ್ಟರಿ. ಇಂಡಿಯಾ ಸ್ಕ್ವಿಸ್ ದ ರಿಯಲ್ ವರಿ. ಓಪನ್ ಎಂಡ್ ಪ್ರೊಟೆಸ್ಟ್ ಟೂ ಮಚ್. ಅಂದರೆ P5 ಕೆಮಿಸ್ಟ್ರಿ ಕ್ಯಾನ್ ಮಾರ್ಜಿನಲೈಸ್ ಇಂಡಿಯಾ. ಸ್ಟಿಲ್ ನಾಟ್ ಎ ಪರ್ಮನೆಂಟ್ UNSC ಮೆಂಬರ್. ನಾವು ಇಂಡಿಯಾನ ಅವ್ರು UNSC ಸೀಟಲ್ಲಿ ಬಿಡ್ತಾನೇ ಇಲ್ಲ. ಇಂಡಿಯಾದ ಎಂಟ್ರಿನ ಅವ್ರು ಬ್ಯಾರಿಯರ್, ಚೀನಾನೇ ಮೇಜರ್ ಬ್ಯಾರಿಯರ್ ಆಗಿ ವರ್ಕ್ ಆಗ್ತದೆ ಅಲ್ಲಿ. ನೆಕ್ಸ್ಟ್ ಅಸಿಮೆಟ್ರಿ ವಿತ್ ಇಂಡಿಯಾ. ಶೆಲ್ ಡಿಫರೆನ್ಸಸ್ ಕೋಡ್ ಫಾರ್ ಫ್ರೀಸಿಂಗ್ ಬಾರ್ಡರ್ ಡಿಸ್ಪ್ಯೂಟ್ಸ್ ಇನ್ ಚೀನಾ ಟರ್ಮ್ಸ್ ವಿತ್ ದ ಟ್ರೇಡ್ ಡೆಫಿಸಿಟ್. ರೀಸೆಂಟಾಗಿ ನಾವು 2 to 3 ಡೇಸ್ ತುಂಬ ಚೀನಾ ಬಗ್ಗೆ ಆರ್ಟಿಕಲ್ ಬಾರ್ಡರ್ ಇಶ್ಯೂಸ್ ನೋಡ್ತಾ ಇದ್ವಿ. ಇಟ್ಸ್ ನಾಟ್ ಇವನ್ ಕ್ಲಾರಿಫೈಡ್. ಓಕೆನಾ, ನೆಕ್ಸ್ಟ್ ಸ್ಟ್ರಾಟಜಿಕ್ ಡಿಪೆಂಡೆನ್ಸ್ ಇದೆ. ಸಪ್ಲೈ ಚೈನ್ ಇಂಟರ್ ಡಿಪೆಂಡೆನ್ಸ್ ಮಾರ್ಕ್ಸ್ ಇಂಡಿಯಾಸ್ ಇಂಪೋರ್ಟ್ ಡಿಪೆಂಡೆನ್ಸ್ ಆನ್ ಚೀನೀಸ್ APIs, ಎಲೆಕ್ಟ್ರಾನಿಕ್ಸ್, ರೇರ್ ಅರ್ತ್ ಮೆಟೀರಿಯಲ್ಸು. ಅಂದರೆ API ಅಂದರೆ ಆ್ಯಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ಗೂ ಕೂಡ ಇಂಡಿಯಾ ಇಸ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಚೈನಾ. ಸೊ ಇದನ್ನು ಓವರ್ಕಮ್ ಮಾಡೋಕ್ಕೆ ನೀವು ಏನೇನು ವೇ ಫಾರ್ವರ್ಡ್ ತೊಗೋಬೇಕು. ಸ್ಟ್ರಾಟಜಿಕ್ ಆಟೋನಮಿ ತೊಗೋಬೇಕು. ಎಂಗೇಜ್ ಚೀನಾ ಎಕನಾಮಿಕಲಿ, ಹೆಡ್ಜ್ ಮಿಲಿಟರಿಲಿ, ಡೀಪನ್ ದಿ ಕ್ವಾಡ್, ITUT, IMAC ಅಂದರೆ ಕ್ವಾಡು, ITUT ಅಂದರೆ ಇಂಡಿಯಾ ಇಸ್ರೇಲ್. ಓಕೆನಾ, USA ಕಂಟ್ರೀಸ್ಗಳು ಬರ್ತವೆ ಇಲ್ಲಿ. ನೆಕ್ಸ್ಟ್ IMAC ಕಾರಿಡಾರ್ ಜೊತೆಗೆ ಡೀಪನ್ ಮಾಡ್ಕೊಳ್ಳೋಣ. ರಿಸ್ಕ್ ದಿ ನಾಟ್ ಕಪಲ್. ನಾವು ಒಮ್ಮೆ ತೊಂದರೆ ಇದೆ ಅಂತ ಬಿಟ್ಟು ಹೋಗೋದಲ್ಲ. ರಿಸ್ಕ್ನ ಆದಷ್ಟು ಕಡಿಮೆ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. PLI ಚೀನಾ +1 ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್. ಚೀನಾ ಪ್ಲಸ್ ಸಪ್ಲೈ ಚೈನ್ ಅಂದರೆ ಚೀನಾ ಬಿಟ್ಟು ಬೇರೆ ಕಂಟ್ರಿಗೆ, ಇಫ್ ಎನಿಬಡೀಸ್ ಕಂಟ್ರೀಸ್ ಗೋಯಿಂಗ್ ಅವೇ ಫ್ರಮ್ ಚೀನಾ, ಇಫ್ ಇಟ್ ಈಸ್ ಲುಕಿಂಗ್ ಫಾರ್ ಚೀನಾ ಪ್ಲಸ್ ಅದರ್ ಕಂಟ್ರೀಸ್, ವಿ ಶುಡ್ ಗಿವ್ ಅನ್ ಸ್ಪೇಸ್ ಫಾರ್ ದ ಎನಿ ಇನೋವೇಷನ್ಸ್ ಆರ್ ಎನಿ ಇನ್ವೆಸ್ಟ್ಮೆಂಟ್ಸ್ ಶುಡ್ ಬಿ ಲುಕ್ ಲೈಕ್ ಅಂದರೆ ಚೀನಾ +1 ಕಂಟ್ರಿ ಥರ ನಾವು ನೋಡ್ಕೋಬೇಕು. ಎಸ್ಪೆಷಲಿ ಫಾರ್ ದ ಸೆಮಿ ಕಂಡಕ್ಟರ್ಸ್ ಆ್ಯಂಡ್ ರೇರ್ ಅರ್ತ್ ಆ್ಯಂಡ್ APIs ಅಲ್ಲಿ. ರಿಫಾರ್ಮ್ ದ ಮಲ್ಟಿಲ್ಯಾಟರಲಿಸಮ್. ಇಂಡಿಯಾ ಶುಡ್ ಪುಷ್ ಫಾರ್ ದಿ UNSC ರಿಫಾರ್ಮ್ಸ್ಗೆ. G4 ಇಂದ G5 ಕಂಟ್ರೀಸ್ಗಳು ಚೇಂಜ್ ಆಗಬೇಕು. ಬೇರೆ ಕಂಟ್ರೀಸ್ಗಳು ಅಲ್ಲಿ ವಾಯ್ಸ್ ಕೊಡಿ ಅಂತ ವಾಯ್ಸ್ ಆಫ್ ದಿ ಗ್ಲೋಬಲ್ ಸೌತ್ ಸಮಿಟ್ಸ್ಗಳು ಮಾಡಬೇಕು. ಬಾರ್ಡರ್ ಫಸ್ಟ್ ಅಂದರೆ ಇಂಡಿಯಾಸ್ ಡಿಸ್ಎಂಗೇಜ್ಮೆಂಟ್ ಆ್ಯಂಡ್ ಡಿಎಸ್ಕಲೇಷನ್ ಆಸ್ ಎ ಪ್ರೀ ಕಂಡೀಷನ್. ನೋ ನಾರ್ಮಲೈಸೇಷನ್ ವಿತೌಟ್ LIC ರೆಸಲ್ಯೂಷನ್. LIC ಎಂಡ್ ಆಗೋದಕ್ಕಿಂತ ಮೊದಲು ವಿ ಶುಡ್ ನಾಟ್ ಗೋ ಫಾರ್ ಎ ನಾರ್ಮಲೈಸೇಷನ್ ಅಂತ ಹೇಳ್ತಾ ಇದ್ದೀವಿ. ವಿ ಶುಡ್ ಟೇಕ್ ಇನ್ ದೀಸ್ ಕೈಂಡ್ ಆಫ್ ಆ್ಯಕ್ಷನ್ಸ್. ನೆಕ್ಸ್ಟ್ ಇಶ್ಯೂ
ಬೇಸ್ಡ್ ಬ್ಯಾಲೆನ್ಸಿಂಗ್ ಆ ಪರ್ಟಿಕ್ಯುಲರ್ ಇಶ್ಯೂಗೆ ಹೋಗಿ ಅದನ್ನ ಅಷ್ಟೇ ಸಾಲ್ವ್ ಮಾಡಿ ನೆಕ್ಸ್ಟ್ ಬೇರೆ ಇಶ್ಯೂ ಹೋಗಬೇಕು. ಐ ಶುಡ್ ನಾಟ್ ಮೇಕ್ ಎ ಟ್ಯಾಂಗಲ್ ಆ್ಯಂಡ್ ನೆಟ್ವರ್ಕ್ ಆಫ್ ಆಲ್ ದ ಇಶ್ಯೂಸ್ ಅಟ್ ಇನ್ ಒನ್ ಪ್ಲೇಸ್. ನೆಕ್ಸ್ಟ್ ಕೋಪರೇಟಿಂಗ್ ಕ್ಲೈಮೇಟ್, ಬ್ರಿಕ್ಸ್, ಟ್ರೇಡ್ ವಾರ್. ಓಕೆನಾ. ನೆಕ್ಸ್ಟ್ ಕನ್ಕ್ಲೂಷನ್, ಚೀನಾಸ್ ಪ್ರಾಜೆಕ್ಟ್ ಆಸ್ ಅನ್ ಇಂಡಿಸ್ಪೆನ್ಸಿಬಲ್ ಕನ್ವೀನಿಯರ್ ರಿಫ್ಲೆಕ್ಟ್ಸ್ ಎಸ್ ಅ ರಿಯಲ್ ಶಿಫ್ಟ್ ಇನ್ ಡಿಪ್ಲೊಮ್ಯಾಟಿಕ್ ಗ್ರಾವಿಟಿ. ಇಂಡಿಸ್ಪೆನ್ಸಿಬಲ್ ಕನ್ವೀನಿಯರ್ ಆಗಿ ಇರೋದ್ರಿಂದ ಅದನ್ನೇ ರಿಯಲ್ ಶಿಫ್ಟ್ ಇನ್ ಡಿಪ್ಲೊಮ್ಯಾಟಿಕ್ ಗ್ರಾವಿಟಿ ಅನ್ನೋ ವರ್ಡ್ಸ್ನ ಯೂಸ್ ಮಾಡ್ಕೋಬೇಕು. ದ ಓಪನ್ ಎಡ್ ಪೀಸ್ ನೆರೇಟಿವ್ ಇಸ್ ಆಸ್ಪಿರೇಷನ್, ಸೆಲ್ಫ್ ಇಮೇಜಿಂಗ್, ನಾಟ್ ಸೆಟಲ್ಡ್ ರಿಯಾಲಿಟಿ. ಅದು ಇಟ್ಸ್ ಜಸ್ಟ್ ನೆರೇಟಿವ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಓಕೆನಾ. ಫಾರ್ ಇಂಡಿಯಾ ನೈದರ್ ಅಲಾರಮ್ ನಾರ್ ಕಾಂಪ್ಲೆಕ್ಸಿಟಿ ಬಟ್ ಕ್ಯಾಲಿಬ್ರೇಟೆಡ್ ಮಿಕ್ಸ್ ಆಫ್ ಎಂಗೇಜ್ಮೆಂಟ್, ಡಿಟರೆನ್ಸ್ ಆ್ಯಂಡ್ ಕೋಯಲೇಷನ್ ಬಿಲ್ಡಿಂಗ್. India should not look at it's not a very it's a complacency, but you should be look at an engagement, deterrence and coalition building ಆಗಿ ನಾವು ನೋಡ್ಕೋಬೇಕು. Anchor in strategic autonomy so that great power chemistry shapes the order with India not around it. With India not around it. ಈ ಥರ ವರ್ಡ್ಸ್ನ we should use in our mains answer writing. Balance of power, multipolarity versus bipolarity, India's neighborhood first and strategic autonomy, UNSC reforms and China's peaceful rise thesis. Okay na. So the major article related to the major crux of this article is China is rising as a central of the global diplomacy. Why? Because the UNSC countries, all the top countries leaders are going visiting to the China because a peace living country and never a threat and central of global diplomacy ಆಗ್ತಿದೆ. multilateralism, strategic stability ಇದೆ. ಈ ಥರ ಎಲ್ಲ ಪಾಸಿಟಿವ್ಸ್ ಇದಾವೆ, ಇಶ್ಯೂಸ್ ಇದಾವೆ. we have already discussed all those things and what should be the way forward for India, how should look into this and what should be the conclusion. Okay na. This is the end of this article. Next, and other articles related to present in Hindu article is in the text and context ಅಲ್ಲಿ blood test predicts the lung cancer years early. ನಾವು ಬ್ಲಡ್ ಟೆಸ್ಟ್ ಮಾಡೋದ್ರಿಂದನೇ we can detect the lung cancer very early. ನಾವು ಡಿಟೆಕ್ಟ್ ಮಾಡ್ಬೋದು ಅಂತ ದಿಸ್ ಆರ್ಟಿಕಲ್ ಹೇಳ್ತಾ ಇದೆ. ಓಕೆನಾ. ಇದೇನು ಹೇಳ್ತಿದೆ ಅಂತಂದರೆ ನಾವು ಬ್ಲಡ್ ಟೆಸ್ಟ್ ಮಾಡಿ ಲಂಗ್ ಕ್ಯಾನ್ಸರಿಂದ ಡಿಟೆಕ್ಟ್ ಮಾಡ್ಬೋದು. 14 ಪ್ರೋಟೀನ್ ಸಿಗ್ನೇಚರ್ಸ್ ಇದ್ದಾವೆ. ಓಕೆನಾ. ಅದು ಬ್ಲಡ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಇದ್ರ ಮುಖಾಂತರ ನಾವು ಓಕೆ ಈ ಪ್ರೋಟೀನ್ ಇದೆ ನಮ್ಮ ಬ್ಲಡ್ಡಲ್ಲಿ ಸಿಗ್ತಿದೆ ಅಂದರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ ಅಂತಂದು ಹೇಳಿದ್ದಾರೆ. ಇದೊಂದು ಟೀಮು ಚಾರ್ಲ್ಸ್ ಸ್ವಾಂಟನ್ ಟೀಮ್ ವರ್ಕ್ ಮಾಡಿದೆ. ಯೂಸ್ಡ್ UK ಬಯೋ ಬ್ಯಾಂಕನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಪ್ಲಾಸ್ಮಾ ಪ್ರೋಟಿಯೋಮ್ ಅಂತ ಹೇಳ್ತಾರೆ. ಆಲ್ ಪ್ರೋಟೀನ್ಸ್ ಇನ್ ದ ಬ್ಲಡ್ ಪ್ಲಾಸ್ಮಾ ಇದನ್ನು ಲಿಕ್ವಿಡ್ ಬಯೋಪ್ಸಿ ರಿಯಲ್ ಟೈಮ್ ಹೆಲ್ತ್ ಸ್ನ್ಯಾಪ್ಶಾಟ್ ಅಂತ ಕೊಡುತ್ತೆ. 75% ಕೇಸಸಲ್ಲಿ ಇದು ಐಡೆಂಟಿಫೈ ಆಗಿದೆ. ಓಕೆನಾ. ಇಲ್ಲೊಂದು ಡ್ರಗ್ ಯೂಸ್ ಮಾಡಿದ್ದಾರೆ, ಕ್ಯಾನ್ಕಿನುಂಬಾ ನೆಕ್ಸ್ಟ್ ಕ್ಯಾನೋಟೋಸ್ ಟ್ರಯಲ್ದ ರಿಅನಾಲಿಸಿಸ್ ಮಾಡಿದ್ದಾರೆ. ಇಷ್ಟು ನೆನ್ಬಿಟ್ಕೊಳ್ರಿ. ಯು ಕ್ಯಾನ್ ಡಿಟೆಕ್ಟ್ ದ ಲಂಗ್ ಕ್ಯಾನ್ಸರ್ ಬೈ ದ ಬ್ಲಡ್ ಟೆಸ್ಟ್. ಅದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಈ ಥರ ಡ್ರಗ್ಸು ಬೈ ಪ್ರೋಟೀನ್ಸ್ಗಳು 14 ಪ್ರೋಟೀನ್ ಸಿಗ್ನೇಚರ್ಸ್ಗಳ ಮುಖಾಂತರ ನೋಡಿದ್ದೀವಿ. ಓಕೆನಾ. ಆ್ಯಂಡ್ ಅದರ್ ಮೇಜರ್ ಆರ್ಟಿಕಲ್ ಈಸ್ ಬ್ಲ್ಯಾಕ್ ಹೋಲ್ಸ್ ಎಲ್ಯೂಸಿವ್ ವಿಂಡ್. ಓಕೆನಾ. ಒಂದು ಸೆಗಿಟೇರಿಯಸ್, ಒಂದು ಬ್ಲ್ಯಾಕ್ ಹೋಲ್ ಎಲ್ಯೂಸಿವ್ ವಿಂಡ್ ಅಂತ ಬಂದಿದೆ ನ್ಯೂಸಲ್ಲಿದೆ. ಇದೇನಂತಂದರೆ ಇಟ್ಸ್ ಸೆಗಿಟೇರಿಯಸ್ ಎ ಅನ್ನೋದು ಒಂದು ನಮ್ಮ ಮಿಲ್ಕಿ ವೇ ಅನ್ನೋ ನಮ್ಮ ಗ್ಯಾಲಕ್ಸಿ ಇದೆ, ಅದರ ಸೆಂಟರಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಇದೆ. ಅದನ್ನ ನಾವು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಅಂತೀವಿ. ದಿಸ್ ಇಸ್ ಕಾಲ್ಡ್ ಇಸ್ ಸೆಗಿಟೇರಿಯಸ್ ವೇ. ಏನಿದೆ ಫಸ್ಟ್ ಡೆಫಿನೇಟಿವ್ ಎವಿಡೆನ್ಸ್ ಆಫ್ ದ ಆ್ಯಕ್ಟಿವ್ಲಿ ಬ್ಲೋಯಿಂಗ್ ವಿಂಡ್ ಆಫ್ ಹಾಟ್ ಗ್ಯಾಸ್. ಇದೊಂದು ಆ್ಯಕ್ಟಿವ್ಲಿ ಬ್ಲೋಯಿಂಗ್ ಆಫ್ ಹಾಟ್ ಗ್ಯಾಸ್ ವಿಂಡ್ ಬ್ಲೋ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಫಸ್ಟ್ ಟೈಮ್ ಡಿಟೆಕ್ಟ್ ಆಗಿದೆ. ಇದನ್ನು ಯಾವುದು ಡಿಟೆಕ್ಟ್ ಮಾಡಿದೆ ಅಂತ ಒಂದು ಟೆಲಿಸ್ಕೋಪ್ ಇದೆ, ಆಲ್ಮಾ ಅಂತ ಒಂದು ಟೆಲಿಸ್ಕೋಪು. ಇದು ಚಿಲಿಲಿದೆ. ಇದು ಟೆಲಿಸ್ಕೋಪಿಂದ ಐಡೆಂಟಿಫೈ ಮಾಡಿದ್ದಾರೆ. ಇದನ್ನು ಇನ್ಸ್ಟಾಲ್ ಮಾಡಿದ್ರು ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿ ಆಫ್ ದಿ USA ದವರು ಚಿಲಿಯಲ್ಲಿ. ಇದೇನು ಸೌತ್ ಅಮೇರಿಕಾ ಬರುತ್ತಲ್ವ ನಮ್ಮದಿಲ್ಲಿ, ಸಾರಿ ಇಲ್ಲಿ ಚಿಲಿ ಬರುತ್ತಲ್ಲ, ಇಲ್ಲಿ ಚಿಲಿಯಲ್ಲಿ ಒಂದು ಟೆಲಿಸ್ಕೋಪ್ ಇಟ್ಟಿದ್ದಾರೆ. ಅದನ್ನು USA ಇನ್ಸ್ಟಾಲ್ ಮಾಡಿದೆ ಇನ್ ಚಿಲಿ ದೇಶದಲ್ಲಿ. ಓಕೆನಾ. ಅಂದರೆ ಕೋನ್ ಶೇಪ್ಡ್ ಕ್ಲಿಯರಿಂಗ್ ಮಾಲಿಕ್ಯುಲರ್ ಗ್ಯಾಸ್ನ ಇದು ಫೈಂಡಿಂಗ್ ಮಾಡಿದೆ. ಓಕೆನಾ. ನೆಕ್ಸ್ಟು ಇಂಡಿಯನ್ ಓಷನ್ದಲ್ಲಿ ಎಲ್ ನೀನೋ ಬಂದಿದೆ. ಓಕೆನಾ. ಎಲ್ ನೀನೋ ಇಸ್ ನಾಟ್ ಗುಡ್ ಫಾರ್ ಇಂಡಿಯಾ. ವಿ ಆಲ್ರೆಡಿ ಸೀನ್ ಇನ್ ಒನ್ ಆಫ್ ಅವರ್ ಲಾಸ್ಟ್ ನ್ಯೂಸ್ ಅನಾಲಿಸಿಸ್. ಗೌರ್ಮೆಂಟ್ ಅಡ್ಜಸ್ಟ್ ದ ಇಮಿಡಿಯೇಟ್ ರೀಪ್ಲಾಂಟಿಂಗ್ ಆಫ್ ದಿ ಪ್ಯಾಡಿ ಬಿಕಾಸ್ ಪ್ರೊಲಾಂಗ್ಡ್ ಡ್ರೈ ಸ್ಪೆಲ್ ಫಿಯರ್ಡ್ ಲಿಂಕ್ಡ್ ದ ಎಲ್ ನೀನೋ ಬಂದರೆ ಇಟ್ಸ್ ನಾಟ್ ಗುಡ್ ಫಾರ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್. ಇದೆಲ್ಲ ಕೋಲ್ಡ್ ವೇವ್ಸ್ ಇರುತ್ತೆ. ಎಲ್ಲಿ ಹಾಟ್ ವೇವ್ಸ್ ಇರುತ್ತೋ ಅಥವಾ ವಾರ್ಮ್ ಇರುತ್ತೋ ಅಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಲ್ವಾ. ಇದು ಸೌತ್ ಅಮೇರಿಕಾದಲ್ಲೆಲ್ಲ ಇಲ್ಲಿ ವಾರ್ಮ್ ಇರುತ್ತೆ. ವಾರ್ಮ್ ಇದ್ದರೆ ದೇರ್ ವಿಲ್ ಬಿ ಎ ಗುಡ್ ರೈನ್ಫಾಲ್ ಆಗುತ್ತೆ. ಬಟ್ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಥವಾ ಇಲ್ಲೆಲ್ಲ ಇಂಡಿಯನ್ ಓಷನ್ ಇದೆ ಅಲ್ವಾ, ಇಲ್ಲಿ ಕೋಲ್ಡ್ ಇರುತ್ತೆ. ಇಲ್ಲಿ ಕೋಲ್ಡ್ ಇದ್ದರೆ ಇದನ್ನೇ ನಾವು ಎಲ್ ನೀನೋ ಅಂತ ಹೇಳ್ತೀವಿ. ಇಲ್ಲಿ ಕೋಲ್ಡ್ ಇದ್ದರೆ ಇಲ್ಲಿ ವಾರ್ಮ್ ಇರಲ್ಲ, ಇಲ್ಲಿ ಹೈ ಪ್ರೆಷರ್ ಆಗುತ್ತೆ. ಆವಾಗ ಇಲ್ಲಿ ಜಾಸ್ತಿ ಮಳೆ ಆಗೋದಿಲ್ಲ. ದರ್ ವಿಲ್ ಬಿ ನಾಟ್ ಸೋ ಮಚ್ ಆಫ್ ರೈನ್ಫಾಲ್. ಸೊ ದಟ್ಸ್ ವೈ ಎಲ್ ನೀನೋ ಇಸ್ ಕ್ರಿಯೇಟಿಂಗ್ ಎನ್ ಎ ಡ್ರಾಟ್ ಕಂಡೀಷನ್ ಇವನ್ ಇನ್ ದ ಇಂಡಿಯಾ, ಇವನ್ ದ ಇಂಡೋನೇಷಿಯಾ. ನೆಕ್ಸ್ಟು ದರ್ ಇಸ್ ಎನ್ ರೀಸೆಂಟ್ ವಿಸಿಟ್ ಆಫ್ ದಿ ಇಂಡಿಯನ್ ನೇಪಾಲ್ ಪ್ರೈಮ್ ಮಿನಿಸ್ಟರ್ ಬಲ್ಹೇಂದ್ರ ಸಿಂಘ ಅವ್ರು ವಿಸಿಟ್ ಮಾಡಿದ್ರೆ. ದೇರ್ ಆರ್ ಸಮ್ ಇಶ್ಯೂಸ್ ಇದೆ, ಪಾಸಿಟಿವ್ ಮತ್ತು ನೆಗೆಟಿವ್ಸ್ ಇದೆ ಇಂಡಿಯನ್ ನೇಪಾಲ್ ರಿಲೇಷನ್ಸ್ ಅಂತ ನೋಡಿದ್ರೆ. ಎಸ್ಪೆಷಲಿ ದಿಸ್ ಕಾಲಾಪಾನಿ, ಲಿಂಪುದರಿ ಆ್ಯಂಡ್ ಲಿಂಪುಲೇಖ. ಇಫ್ ದೇರ್ ಇಸ್ ಎನಿ ಕ್ವಶನ್ಸ್ ವಾಟ್ ಇಸ್ ದ ಇಶ್ಯೂಸ್ ಬಿಟ್ವೀನ್ ದಿ ಇಂಡಿಯಾ ಆ್ಯಂಡ್ ನೇಪಾಲ್ ಅನ್ನು ವಾಟ್ ಆರ್ ದ ಪ್ಲೇಸಸ್ ಅಂತ ನೋಡಿದರೆ ಕಾಲಾಪಾನಿ, ಲಿಂಪುದರಿ ಆ್ಯಂಡ್ ಲಿಂಪುಲೇಖ
ಲಿಪು ಲೇಕ್ ಅನ್ನೋ ಪ್ಲೇಸಸಲ್ಲಿ ಇದೆ. ಇದನ್ನು ನಾವು ಟ್ರಿಗರ್ ಇಶ್ಯೂಸ್. ನೇಪಾಲ್ ಆಬ್ಜೆಕ್ಟ್ ದ ಇಂಡಿಯಾ ಚೈನಾ ಟ್ರೇಡ್ ವಯ ಲಿಪು ಲೇಕ್ ಪಾಸ್. ಇಂಡಿಯಾ ಮತ್ತು ಚೀನಾ ಲಿಪು ಲೇಕ್ ಪಾಸಿಂದ ಹೋಗೋದನ್ನು ಅಬ್ಜೆಕ್ಷನ್ಸ್ ಮಾಡಿದೆ. ಅಬ್ಜೆಕ್ಷನ್ ಟು ಕೈಲಾಶ್ ಮಾನಸ ಸರೋವರ ಯಾತ್ರಾ. ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಿಲಿಗ್ರಿಮ್ ಸೈಟ್ ಫಾರ್ ದ ಇಂಡಿಯನ್ಸ್ ವಿಚ್ ಇಸ್ ಸಿಚುಯೇಟೆಡ್ ಇನ್ ದ ಚೈನಾ. ಇಫ್ ಯು ಆರ್ ಗೋಯಿಂಗ್ ಟು ಕೈಲಾಶ್ ಮಾನಸ ಸರೋವರ ಯಾತ್ರಾ, ದೇ ಆರ್ ಇಂಡಿಯನ್ಸ್ ಆರ್ ಯೂಸಿಂಗ್ ದಿಸ್ ರೂಟ್. ಸೊ ಫಾರ್ ದಿಸ್ ರೀಸನ್ ನೇಪಾಲ್ ರೈಸ್ ದ ಕನ್ಸರ್ನ್ಸ್. ಇಂಡಿಯಾ ಕಾಲ್ ನೇಪಾಲ್ಸ್ ಕ್ಲೇಮ್ ಇಸ್ ಅನ್ಜಸ್ಟಿಫೈಡ್ ಅಂತ ಹೇಳಿದೆ. ಡಿಸ್ಪ್ಯೂಟ್ ಇಸ್ ನಾಟ್ ಒನ್ ಸೈಡೆಡ್. ನೇಪಾಲ್ ಮೇ ಆಲ್ಸೋ ಆಕ್ಯುಪೈ ಇಂಡಿಯಾ ಕ್ಲೇಮಡ್ ಲ್ಯಾಂಡ್. ರಿಸಾಲ್ವ್ ವಯ ಡಿಪ್ಲೊಮೆಸಿ ಮಾಡಬೇಕಂತಿದೆ. ಇಟ್ ಹ್ಯಾಸ್ ಟ್ರಿಗರ್ ದ ಪ್ರೊಟೆಸ್ಟ್ ಆಗಿದೆ. ಶಿಫ್ಟ್ ಇನ್ ನೇಪಾಲ್ ಬಿಕಾಸ್ ಯಂಗ್ ಗೌರ್ಮೆಂಟ್ ಬಂದಿದೆ. ಆ್ಯಂಟಿ ಕರಪ್ಷನ್ ನೆಪೋಟಿಸಮ್ ಫೋಕಸ್ ಮಾಡ್ತಿದ್ದಾರೆ. ಇಂಡಿಯಾ ಟ್ರೀಟೆಡ್ ಆಸ್ ಅನ್ ಆನ್ ಪಾರ್. ಓಲ್ಡ್ ಸ್ಪೆಷಲ್ ರಿಲೇಷನ್ಶಿಪ್ ಈಸಿಲಿ ಆಕ್ಸೆಸ್ ಕಮ್ ಟು ಎಂಡ್ ಆಗುತ್ತೆ. ಮ್ಯಾಪ್ ಫ್ಯಾಕ್ಟರ್ ನೋಡಿದ್ದೀವಿ. ನೇಪಾಲ್ ಪ್ರಿಂಟೆಡ್ ದ ಡಿಸ್ಪ್ಯೂಟೆಡ್ ಮ್ಯಾಪ್ ಆನ್ ಇನ್ ಲಾಸ್ಟ್. ವರ್ಲ್ಡ್ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದರೆ ಈ ಎಲ್ಲ ಪಾರ್ಟನ್ನು ದೀಸ್ ಆರ್ ದಿ ಪಾರ್ಟ್ ಆಫ್ ದಿ ನೇಪಾಲ್ ಅಂತಂದು ಹೇಳಿ ದೇ ಹ್ಯಾವ್ ಪ್ರಿಂಟೆಡ್ ಇನ್ ದೇರ್ ಓನ್ ಕರೆನ್ಸಿ. ಇಂಡಿಯಾ ಫಾಲೋಸ್ ದ ಬ್ರಿಟಿಷ್ 1947 ಡಿಲಿನೇಷನ್ನು ಇಂಡಿಯಾ ಫಾಲೋ ಮಾಡ್ತಾಯಿದೆ. ಚೀನಾ ಏನು ಮಾಡ್ತಿದೆ, ನೇಪಾಲ್ ಶುಡ್ ಸೆಟಲ್ ಬಾರ್ಡರ್ ವಿತ್ ಇಂಡಿಯಾ ಬೈಲ್ಯಾಟ್ರಲಿ ಅಂತಂದೇಳಿ ಚೀನಾ ಹೇಳ್ತಿದ್ದೆ. ನಾವು ಇಷ್ಟು ಡಿಸ್ಕಸ್ ಮಾಡ್ತೀವಪ್ಪ, ನಾವು ಸೆಟ್ಲ್ ಮಾಡ್ಕೊತೀವಿ, ನೀನು ಯಾಕೆ ಥರ್ಡ್ ಪಾರ್ಟಿ ಬಂದು ಹೇಳ್ತಿದ್ದೆ. ಇಂಡಿಯನ್ಸ್ ಕನ್ಸರ್ನ್ಸ್ ಆರ್ ಲೈಕ್ ದಿಸ್. ಓಕೆನಾ. ಇದಕ್ಕೆ ನಾವು ಏನು ವೇ ಫಾರ್ವರ್ಡ್ ಅಂತ ಲೆವರೇಜ್ ದ ಓಪನ್ ಬಾರ್ಡರ್ ಟ್ರೆಡಿಷನ್ಸ್ ಮಾಡ್ಕೋಬೇಕು. ಸ್ಟ್ರೆಂತ್ ದ ಆರ್ಮಿ ಟು ಆರ್ಮಿ ಟ್ರೈಸ್ ಆಗಬೇಕು. ಸೆಂಚುರೀಸ್ ಓಲ್ಡ್ ಸಿವಿಲೈಸೇಷನ್ ಕಲ್ಚರ್ ಪೀಪಲ್ ಲಿಂಕೇಜಸ್. ನೇಪಾಲ್ ಇಸ್ ಒನ್ ಆಫ್ ದ ಓನ್ಲಿ country which is a Hindu country. They have declared themselves as a Hindu country. ನಾವು ನಮ್ಮ ಓಲ್ಡ್ ಸಿವಿಲೈಸೇಷನಲ್ಲಿ ಇದ್ದಾವೆ, ರಾಮಾಯಣ. ಓಕೆನಾ. ಈ ಥರ ರಿಲೇಷನ್ಸ್ ಇರ್ತಕ್ಕಂಥ ನಮ್ಮ ಮತ್ತು ನೇಪಾಲ್ ಜೊತೆಗೆ ಇರ್ತಕ್ಕಂಥ ರಿಲೇಷನ್ಸ್ನ ನಾವು ಟಾಕ್ಸ್ ಮುಖಾಂತರ ಬಗೆಹರಿಸ್ಕೋಬೇಕು. ನೆಕ್ಸ್ಟ್ ರೆಫರೆನ್ಸ್ ಟು ವಾಜಪೇಯಿಸ್ ವಿಷನ್ಸ್ ಆಫ್ ದಿ ಪೀಸ್ಫುಲ್ ನೈಬರ್ಹುಡ್. ನಮ್ಮ ನೈಬರ್ಹುಡ್ ಯಾವಾಗಲೂ ಪೀಸ್ಫುಲ್ ಇರೋ ಥರ ನೋಡ್ಕೋಬೇಕು. ಇಫ್ ದರ್ ಇಸ್ ಎನಿ ಕೇವಸ್ ಇನ್ ದಿಸ್ ಕಂಟ್ರಿ, ಇಟ್ಸ್ ಗೋಯಿಂಗ್ ಟು ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಅವರ್ ಓನ್ ಮೇನ್ ಲ್ಯಾಂಡ್. ನೆಕ್ಸ್ಟು ಚೀನಾದಲ್ಲೂ ಕೂಡ ರಿಫಾರ್ಮ್ಸ್ ಬರ್ತಾಯಿದೆ. ಅದನ್ನು ಅವ್ರು ಏನಂತ ಹೇಳಿದ್ರೆ, ಇಫ್ ದರ್ ಇಸ್ ಎನಿ ಕೀವರ್ಡ್, ಇಫ್ ಯು ಕಮ್ ಅಕ್ರಾಸ್ ಇನ್ ಎನಿ ಪ್ರಿಲಿಮ್ಸ್ ಆರ್ ಇವನ್ ಇಫ್ ಯು ಆರ್ ಯೂಸಿಂಗ್ ಎನಿ ಮೇನ್ಸ್ ಆನ್ಸರ್ ರೈಟಿಂಗ್, ಯು ಶುಡ್ ಯೂಸ್ ದ ವರ್ಡ್ ಹೊಕುಹು ರಿಫಾರ್ಮ್ಸ್ ಇನ್ ಚೀನಾ. ಇದೇನಿದೆ is a residence registration system. See, they are giving one registration. They are telling like, if in this China country you are a part of this region ಅನ್ನೋದಕ್ಕೆ ಇವರಿಗೆ ಒಂದು ರಿಜಿಸ್ಟ್ರೇಷನ್ ID ಕೊಡ್ತಾ ಇದ್ದಾರೆ. ಅದನ್ನು ಅವರು ಹೊಕು, ನೀನು ಯಾವ ರೀಜನಿಂದ ಬಂದಿದೆಯಾ, ನಿಂದು ರೆಸಿಡೆನ್ಸ್ ಅದು, ನೀನು ರೂರಲ್ಲ ಅರ್ಬನ್ ಅಂತ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಅದಕ್ಕೆ ಅವರು ಹೊಕುಹು ರೆಸಿಡೆನ್ಸ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅನ್ ಇಂಟರ್ನಲ್ ಪಾಸ್ಪೋರ್ಟ್ ಟೈಯಿಂಗ್ ವೆಲ್ಫೇರ್ ಟು ದ ರಿಜಿಸ್ಟ್ರೇಷನ್. ನಿಮಗೊಂಥರ ಇಂಟರ್ನಲ್ ಪಾಸ್ಪೋರ್ಟ್ ಇದ್ದ ಥರ ವರ್ಕ್ ಆಗುತ್ತೆ. ಇಟ್ಸ್ ಎ ಸೋಷಲ್ ಕಂಟ್ರೋಲ್ ಟೂಲ್. ಅವ್ರು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದಾರೆ ಅಲ್ಲಿ. ಬೇಸಿಕ್ ಪಬ್ಲಿಕ್ ಸರ್ವಿಸಸ್ ಟು ಅಟ್ ಪ್ಲೇಸಸ್ ಆಫ್ ರೆಸಿಡೆನ್ಸ್ ರಿಗಾರ್ಡ್ಲೆಸ್ ಆಫ್ ದಿ ಹುಕು ಸ್ಟೇಟಸ್. ಎಜುಕೇಷನ್, ಹೌಸಿಂಗು, ಇನ್ಶೂರೆನ್ಸಿಗೆ ಎಲ್ಲದಕ್ಕೂ ಅವರಿಗೆ ಎಲಿಜಿಬಿಲಿಟಿ ಕೊಡ್ತಾ ಇದ್ದಾರೆ. ರೂರಲ್ ಅರ್ಬನ್ ಕನ್ವರ್ಷನ್ ದಿ ಸ್ಮಾಲರ್ ಸಿಟೀಸ್. ಮೆಗಾ ಸಿಟೀಸ್ ಆರ್ ನೌ ಇನ್ಕ್ಲೂಡೆಡ್ ಫಾರ್ ದಿ ಫಸ್ಟ್ ಟೈಮು. ಥರ್ಡ್ ಪ್ಲಾನ್ 2024 ಪೀಪಲ್ ಸೆಂಟರ್ಡ್ ಅರ್ಬನೈಸೇಷನ್ ಪ್ಲ್ಯಾನ್ ಮಾಡಿದ್ದಾರೆ. ಓಕೆನಾ. ಕೀ ಡ್ರೈವರ್ಸ್ ಏನು ಫ್ಲೋಟಿಂಗ್ ಪಾಪ್ಯುಲೇಷನ್ಸ್. ಅಂದರೆ ಫ್ಲೋಟಿಂಗ್ ಪಾಪ್ಯುಲೇಷನ್ಸ್ ಅಂತಂದರೆ ದೇ ಆರ್ ಆಲ್ ಫ್ರಮ್ ದಿ ರೂರಲ್ ಏರಿಯಾ ಬಟ್ ದೇ ಆರ್ ನೌ ಗಾನ್ ಇನ್ ಟು ದ ಅರ್ಬನ್ ಏರಿಯಾ ಫಾರ್ ದಿ ವರ್ಕ್. ದೀಸ್ ಕೈಂಡ್ ಆಫ್ ಪಾಪ್ಯುಲೇಷನ್ಸ್ ದೇ ಆರ್ ಕಟಿಂಗ್ ಫಾರ್ ದೆಮ್ ದೇ ಆರ್ ಟೆಲಿಂಗ್ ಎಸ್ ಎನ್ ಫ್ಲೋಟಿಂಗ್ ಪಾಪ್ಯುಲೇಷನ್. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ದರ್ ಇಸ್ ಅನ್ 2 crore ಪಾಪ್ಯುಲೇಷನ್ ಬಟ್ ಆಲ್ ಆಫ್ ದೆಮ್ ಆರ್ ನಾಟ್ ಎನ್ ಬ್ಯಾಂಗ್ಳೂರ್ ರೆಸಿಡೆನ್ಸ್ ಅಲ್ಲ. ಅವರು ದೇ ಆರ್ ಆಲ್ ಫ್ರಮ್ ಡಿಫರೆಂಟ್ ಪ್ಲೇಸಸ್ ಆಫ್ ದಿ ಕರ್ನಾಟಕ ಆರ್ ಇವನ್ ದ ಡಿಫರೆಂಟ್ ಪ್ಲೇಸಸ್ ಆಫ್ ದಿ ಇಂಡಿಯಾ ಬಟ್ ದೇ ಆರ್ ಸೆಟ್ಲಿಂಗ್ ಇನ್ ಬ್ಯಾಂಗ್ಳೂರ್. ಫಾರ್ ದೆಮ್ ದೇ ಆರ್ ಕಾಲಿಂಗ್ ಎನ್ ದೋಸ್ ಕೈಂಡ್ ಆಫ್ ಪಾಪ್ಯುಲೇಷನ್ ಫ್ಲೋಟಿಂಗ್ ಪಾಪ್ಯುಲೇಷನ್. ಇಫ್ ಯು ನೋ ವಾಟ್ ಆರ್ ದ ರಿಯಲ್ ಪಾಪ್ಯುಲೇಷನ್ ಆಫ್ ದಟ್ ಏರಿಯಾ ಅಂಡ್ ದ ಡಿಫರೆಂಟ್ ಪಾಪ್ಯುಲೇಷನ್, it will be helpful for any government to take an actions in concern of those kind of populations. Okay, it will boost the domestic consumption, build the national unified market, give ಮತ್ತು ಪ್ಲಾಟ್ಫಾರ್ಮ್ ವರ್ಕಮ್ಸ್ಗೆ ಇಂಪಾರ್ಟೆಂಟ್ ಡಾಟಾ ಆಗಿ ವರ್ಕ್ ಆಗುತ್ತೆ ಇದು. ದಿಸ್ ವಿಲ್ ಬಿ ಇನ್ವೆಸ್ಟಿಂಗ್ ಇನ್ ಪೀಪಲ್, ಡೆಮೋಗ್ರಫಿಕ್ ಡಿವಿಡೆಂಡಿಗೆ, ಟ್ಯಾಲೆಂಟ್ ಡಿವಿಡೆಂಡಿಗೆ. ಓಕೆನಾ. ಹೊಕು ಮೆನ್ಷನ್ಡ್ ಓನ್ಲಿ ಒನ್ಸ್. ನೋ ನ್ಯೂ ಸ್ಪೆಂಡಿಂಗ್ ಕಮಿಟ್ಮೆಂಟ್ಸ್ ಎಲ್ಲ ಇದ್ರ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಇಫ್ ಯು ಆರ್ ರೈಟಿಂಗ್ ಎನಿ ಸೋಷಲ್ ಸೆಕ್ಟರ್ ಮೇನ್ಸ್ ಆನ್ಸರ್ ರೈಟಿಂಗ್ ಅಥವಾ ಗವರ್ನೆನ್ಸಲ್ಲಿ ಬರ್ದಾಗೆ ಫಾರ್ ದಿ ಡೆಮೋಗ್ರಫಿಕ್ ಮ್ಯಾನೇಜ್ಮೆಂಟಿಗೆ ಅಥವಾ ಇಂಟರ್ನಲ್ ಮೈಗ್ರೇಷನ್ಸ್ ಮ್ಯಾನೇಜ್ಮೆಂಟ್ಗೆ ದ ಚೈನಾ ಇಸ್ ಯೂಸಿಂಗ್ ಎ ಸಿಸ್ಟಮ್ ಆಫ್ ಹೊಕು. ಈ ಥರ ನಾವು ಇಂಡಿಯಾದಲ್ಲಿ ತರಬೇಕು ಅನ್ನೋ ಒಂದು ಪಾಯಿಂಟ್ನ ನೀವು ಬರೆಯಬಹುದು. ಓಕೆನಾ. ಅಥವಾ ಇವನ್ ಇಫ್ ದರ್ ಇಸ್ ಎನಿ ಕ್ವಶನ್ಸ್ ರಿಲೇಟೆಡ್ ಟು ದ ಟರ್ಮ್ ಹೊಕು ವಿಚ್ ಇಸ್ ರೀಸೆಂಟ್ಲಿ ಇನ್ ದ ನ್ಯೂಸ್ ರಿಲೇಟೆಡ್ ಟು ವಿಚ್ ಕಂಟ್ರಿ ಫಾರ್ ವಾಟ್ ರೀಸನ್ಸ್ ಅಂತಂದರೆ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ನೆಕ್ಸ್ಟ್ ಬಂದುಬಿಟ್ಟು ಅದರ್ ಮೇಜರ್ ಪ್ರಿಲಿಮ್ಸ್ ಕರೆಂಟ್ ಅಫೇರ್ಸಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿಸ್ ಟುಡೇಸ್ 10 June ಅಂತ ನೋಡಿದರೆ, ಕರೆಂಟ್ ಅಕೌಂಟ್ ಸರ್ಪ್ಲಸ್ ಏನಾಗಿದೆ, ಇಂಡಿಯಾ ರೆಕಾರ್ಡೆಡ್ 7.1 ಬಿಲಿಯನ್ ಇದೆ ಕರೆಂಟ್ ಅಕೌಂಟಲ್ಲಿ ಇನ್ ಜನವರಿ-ಮಾರ್ಚಲ್ಲಿ ಕ್ವಾರ್ಟರಲ್ಲಿ. ಇದು ಡ್ರಿವನ್ ಬೈ ಸರ್ವಿಸಸ್, ಎಕ್ಸ್ಪೋರ್ಟ್ಸ್, ರೆಮಿಟೆನ್ಸಸ್. ಅಂದರೆ ನಮ್ಮಲ್ಲಿ ಇಷ್ಟು ಅಕೌಂಟ್ ಡೆವಲಪ್ ಆಗಿದೆ, ನಮ್ಮ ಟ್ರೇಡಲ್ಲಿ ಇಷ್ಟು ಅಕೌಂಟ್ ಸರ್ಪ್ಲಸಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ರೆಮಿಟೆನ್ಸಸ್ ಎಷ್ಟು ಬರ್ತಿದೆ, ರೆಮಿಟೆನ್ಸಸ್ ಅಂದರೆ ಬೇರೆ ಬೇರೆ ದೇಶದಿಂದ ಇಂಡಿಯಾ, ದೋಸ್ ಆರ್ ದ NRIs ಆರ್ ಇವನ್ ದಿ ವರ್ಕರ್ಸ್ ಹೂ ಆರ್ ವರ್ಕಿಂಗ್ ಇನ್ ಎನಿ ದ ಡಿಫರೆಂಟ್ ಕಂಟ್ರಿ. ಇಫ್ ದೇ ಆರ್ ಸೆಂಡಿಂಗ್ ಎ ಮನಿ ಟು ಅವರ್ ಓನ್ ಕಂಟ್ರಿ, ವಿ ಆರ್ ಕಾಲಿಂಗ್ ಇಟ್ ಆಸ್ ಎನ್ ರೆಮಿಟೆನ್ಸಸ್ ಅಂತೀವಿ. ಇಟ್ ಹ್ಯಾಸ್ ರೋಸ್ ಟು 43.5 billion ಆ್ಯಂಡ್ ಇಂಡಿಯಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ರೆಮಿಟೆನ್ಸ್ ರಿಸೀವಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಇದೆ. ಓಕೆನಾ. ನಮ್ಮ ರೆಮಿಟೆನ್ಸಸ್ಸಲ್ಲಿ ಹೈಯೆಸ್ಟ್ ಬಂದುಬಿಟ್ಟು USA ಬರುತ್ತೆ ಇನ್ ಟರ್ಮ್ಸ್ ಆಫ್ ಮನಿ. ಬಟ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ವರ್ಕರ್ಸ್ ಎಲ್ಲಿ ಜಾಸ್ತಿ ಇದ್ದಾರೆ ಅಂತ ನೋಡಿದರೆ ನಾವು ಅರಬ್ ಕಂಟ್ರೀಸಲ್ಲಿ ಜಾಸ್ತಿ ಇದ್ದಾರೆ. USA ಹೈಯೆಸ್ಟ್ ಮನಿ ಬರ್ತಾಯಿದೆ.
ನೆಕ್ಸ್ಟ್ ಆರ್ ಬಿ ಐ ರೆಪೋ ರೇಟ್ ಏನಿದೆ ಕೆಪ್ಟ್ ಅನ್ಚೇಂಜ್ ರೇಟ್ 5.25% ಇದೆ. ಇನ್ಫ್ಲೇಷನ್ ಆಗ್ತಿದ್ರು ಕೂಡ ರೆಪೋ ರೇಟ್ ಅಷ್ಟೇ ಇದೆ. ನೆಕ್ಸ್ಟ್ ಫಾರೆಕ್ಸ್ ಮೆಜರ್ಸ್, ಆರ್ ಬಿ ಐ ಅನೌನ್ಸ್ ಸ್ಟೆಪ್ಸ್ ಟು ಅಟ್ರಾಕ್ಟ್ ಫಾರಿನ್ ಕ್ಯಾಪಿಟಲ್ ಇನ್ಫ್ಲೋಸ್ ಅಂಡ್ ಸ್ಟ್ರೆಂತ್ ಅಂತ ರುಪಿ. ನೆಕ್ಸ್ಟ್ ಸರ್ಪ್ಲಸ್ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಆರ್ ಬಿ ಐ ಅಪ್ರೂವ್ ಟು ರೆಕಾರ್ಡ್ 2.87 ಟ್ರಿಲಿಯನ್ಸ್ನ ಸರ್ಪ್ಲಸ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಆರ್ ಬಿ ಐ ಒಪ್ಕೊಂಡಿದೆ. ಗ್ಲೋಬಲ್ ಎಕನಾಮಿ ಕ್ರೂಡ್ ಆಯಿಲ್ ಪ್ರೈಸಸ್, ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಹೆಚ್ಚಿಗೆ ಆಗ್ತಿದೆ. ಕ್ಯಾಪಿಟಲ್ಸ್ ಇನ್ಫ್ಲೋಸ್ ಇಂಟು ಎಮರ್ಜಿಂಗ್ ಎಕನಾಮಿಕ್ಸ್ ಕ್ಲೋಸ್ಲಿ ಟ್ಯಾಕ್ಡ್ ಅಮಿಡ್ ಅನ್ಸರ್ಟನಿಟಿ. ಗವರ್ನೆನ್ಸ್ ಮತ್ತು ಅದರ್ ಸ್ಕೀಮ್ಸ್ ರಿಲೇಟೆಡ್ ಅಂದರೆ NCST ಇಂಟರ್ನ್ಶಿಪ್ ಪ್ರೋಗ್ರಾಮ್ 2026 ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಓಪನ್ ರಿಜಿಸ್ಟ್ರೇಷನ್ಸ್ ಸ್ಟೈಪಂಡ್ 50,000 ಕೊಡ್ತಾ ಇದ್ದಾರೆ. ಇವರು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಫಾರ್ STಗೆ 15,000 ಇದೆ. Next, if anybody is watching this news, if you belong to this community, you can make use of this kind of stipend program. Next, digital governance ಅಂತಂದರೆ continued push for tech driven policy service deliveryಗೆ. ಓಕೆನಾ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ನ್ಯೂಸ್ ಅಂತ ನೋಡಿದ್ರೆ ANRF ಡಿಜಿಟಲ್ ಪೋರ್ಟಲ್ ಲಾಂಚ್ ಮಾಡಿದೆ. ಇಟ್ ಈಸ್ ಲಾಂಚ್ಡ್ ಬೈ ಯೂನಿಯನ್ ಮಿನಿಸ್ಟರ್ ಜಿತೇಂದ್ರ ಸಿಂಗ್. ಸಪೋರ್ಟ್ಸ್ ದ ರಿಸರ್ಚ್, ಇನ್ನೋವೇಷನ್, ಪೇಟೆಂಟ್ ಫೈಲಿಂಗ್ ಆ್ಯಂಡ್ ಸೈಂಟಿಫಿಕ್ ಪಬ್ಲಿಷಿಂಗ್. ಅಂದರೆ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ನಾವು ಹೇಳ್ತೀವಿ. ಜಸ್ಟ್ ಮಿನಿಟ್. ಓಕೆನಾ. ನೆಕ್ಸ್ಟ್ ಫ್ಲೆಕ್ಸ್ ಫ್ಯೂಯಲ್ ಕಾರ್ದು ಬಂದಿದೆ. ANRF ಅಂತಂದು ಹೇಳಿದಾರೆ, ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಇದೆ. ಓಕೆನಾ. ಇದಕ್ಕೊಂದು ಡಿಜಿಟಲ್ ಪೋರ್ಟಲ್ ಲಾಂಚ್ ಮಾಡಿದ್ದಾರೆ. ಇದು ಫ್ಲೆಕ್ಸ್ ಫ್ಯೂಯಲ್ ಕಾರ್ ಇದೆ. ಇಂಡಿಯಾಸ್ ಫಸ್ಟ್ ಫ್ಲೆಕ್ಸ್ ಫ್ಯೂಯಲ್ ಪ್ಯಾಸೆಂಜರ್ ವೆಹಿಕಲ್ ಲಾಂಚ್ ಮಾಡಿದ್ದಾರೆ. ಇಟ್ ಈಸ್ ಲಾಂಚ್ ಬೈ ದಿ ಮಾರುತಿ ಸುಜುಕಿ ವ್ಯಾಗನ್ ಆರ್ ಫ್ಲೆಕ್ಸ್ ಫ್ಯೂಯಲ್. ಇಟ್ ಬೂಸ್ಟ್ ದ ಎಥನಾಲ್ ಬೇಸ್ಡ್ ಮೊಬಿಲಿಟಿಗೆ. ಓಕೆನಾ. ದಿಸ್ ದ ಫ್ಲೆಕ್ಸ್ ಇಂಡಿಯಾಸ್ ಫಸ್ಟ್ ಪ್ಯಾಸೆಂಜರ್ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ನ ಯಾರು ಲಾಂಚ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಮಾರುತಿ ಸುಜುಕಿ. ಓಕೆನಾ. ನೆಕ್ಸ್ಟ್ ಟೆಕ್ಸಿಮಿನ್ ISM ಧನ್ಬಾದ್. ಟೆಕ್ಸಿಮಿನ್ ಅಂತ ಇದ್ದರೆ ಡ್ರೈವಿಂಗ್ ಇನೋವೇಷನ್ ಇನ್ ಮೈನಿಂಗ್ ಟೆಕ್ನಾಲಜಿ ರಿಸರ್ಚ್. ಓಕೆನಾ. ಇದನ್ನು IIT ಧನ್ಬಾದ್ ಮಾಡಿದ್ದಾರೆ. ರೀಸೆಂಟ್ಲಿ ದರ್ ಇಸ್ ಒನ್ ಕ್ವಶನ್ ರಿಲೇಟೆಡ್ ವಿಚ್ ಕೈಂಡ್ ಆಫ್ ಪ್ರಾಜೆಕ್ಟ್, ಯಾವುದೋ ಒಂದು ಪ್ರಾಜೆಕ್ಟ್ ಕೇಳಿದ್ರು, ಅದನ್ನ ಲಾಂಚ್ ಬೈ ವಿಚ್ IIT ಅಂತಲೂ ಕೇಳ್ತಾರೆ. ನೌ ಇಫ್ ದರ್ ಇಸ್ ಎನಿ ಇನೋವೇಷನ್ಸ್ ಕಮಿಂಗ್ ಫ್ರಮ್ ಎನಿ ಪರ್ಟಿಕ್ಯುಲರ್ IIT, ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಟೆಕ್ಸಿಮಿನ್ ಇಸ್ ಲಾಂಚ್ ಬೈ IIT ಧನ್ಬಾದ್. ಆ್ಯಂಡ್ ಅದರ್ ಅಪಾಯಿಂಟ್ಮೆಂಟ್ಸ್ ಅಂತಂದರೆ Neelakant Mishra has become the Executive Director of the World Bank. Ashutosh Dikshit has become next Vice Chief of the Year's Staff. Next, Prabhant Mishra won the Berer Books Award. Next, General Douglas MacArthur Military Leadership Rating Award at the US Army. Okay na. And if there is any related articles related to the PAB ಅಂತ ನೋಡಿದಂತಂದರೆ CSIR CRRI signs the MOA with the government of Haryana for implementation of the CAQM framework on the urban road dust mitigation and sustainable road infrastructure. ಇಲ್ಲಿ ಹೇಳ್ತೀನಿ. CSIR ಅಂದರೆ ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟು CRRI ಜೊತೆಗೆ MOA ಮಾಡ್ಕೊಂಡಿದೆ ವಿತ್ ಗೌರ್ಮೆಂಟ್ ಆಫ್ ಹರಿಯಾಣ ಜೊತೆಗೆ. ಅದಕ್ಕೆ ಇಂಪ್ಲಿಮೆಂಟೇಷನ್ ಆಫ್ ದಿ ಸ್ಟ್ಯಾಂಡರ್ಡ್ ಫ್ರೇಮ್ವರ್ಕ್ ಫಾರ್ ದಿ ಪೇವಿಂಗ್ ಆನ್ ದಿ ಗ್ರೀನಿಂಗ್ ಆಫ್ ದಿ ಅರ್ಬನ್ ರೋಡ್ಸ್ಗೆ ಡಸ್ಟ್ನ ಕಡಿಮೆ ಮಾಡೋದಕ್ಕೆ. ಓಕೆನಾ. ಇದು ಸ್ಕೂಲ್ ಆಫ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಜಾಯಿಂಟ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಅಪೆಡಾ ಫೆಸಿಲಿಟೇಟ್ ದಿ ಫಸ್ಟ್ ಎಕ್ಸ್ಪೋರ್ಟ್ ಆಫ್ ದಿ GI ಟ್ಯಾಗ್ಡ್ ತೇಜ್ಪುರ್ ಲಿಚ್ಚಿ ಫ್ರಮ್ ಅಸ್ಸಾಂ. ತೇಜ್ಪುರ್ ಲಿಚ್ಚಿ ಅಂತ ಇದೆ. ಲಿಚ್ಚಿ ಫ್ರೂಟ್ಸ್ ಲೈಕ್ ದಿಸ್. ಓಕೆನಾ. ಇದು ಲಿಚ್ಚಿ ಫ್ರೂಟ್ಸ್ ಅಂತೀವಿ. ಇದಕ್ಕೆ GI ಟ್ಯಾಗ್ ಇದೆ. ಫ್ರಮ್ ಅಸ್ಸಾಮಿಂದ ಹೋಗ್ತಾಯಿದೆ. ಫಸ್ಟ್ ತೇಜ್ಪುರ್ ಲಿಚ್ಚಿ ಫ್ರಮ್ ಅಸ್ಸಾಂ ದುಬೈಗೆ ಹೋಗ್ತಾ ಇದೆ. 1 ಮೆಟ್ರಿಕ್ ಟನ್ ಹೋಗಿದೆ. ಅದು ಇಂಪಾರ್ಟೆಂಟ್ ಅಲ್ಲ. ತೇಜ್ಪುರ್ ಲಿಚ್ಚಿ ಇದು ಜಸ್ಟ್ GI ಟ್ಯಾಗ್ ಅಂತ ನೆನ್ಪಿಟ್ಕೊಂಡು ಸಾಕು. ಅಂದರೆ ವೆರೈಟಿ ರಿಲೇಟೆಡ್ ಇದೆ ಇದಕ್ಕೆ. ಅಂದರೆ ಬಾಂಬೆ, ಬಿಲಾಟಿ, ಇಲಿಯಾಚಿ, ಪಿಹಾಜಿ, ಸಹಿ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಛತ್ ಪೂಜಾ ಗೆಟ್ಸ್ UNESCO ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಟ್ಯಾಗ್. ನಾವು ಛತ್ ಪೂಜಾ ಅಂತ ನಾರ್ತ್ ಇಂಡಿಯಾದಲ್ಲಿ ಫೇಮಸ್ ಆಗಿ ಪೂಜೆ ಮಾಡ್ತಾರೆ. ಇದಕ್ಕೆ UNESCO ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಟ್ಯಾಗ್ ಸಿಕ್ಕಿದೆ. ಓಕೆನಾ. ಇಟ್ ಇನ್ಸ್ಕ್ರೈಬ್ಡ್ ಆನ್ ದಿ ರೆಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ದಿ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ದಿ ಹ್ಯುಮ್ಯಾನಿಟಿ. ಅಂದರೆ ಹ್ಯುಮ್ಯಾನಿಟಿ ರಿಲೇಟೆಡ್ ಇರ್ತಕ್ಕಂಥ ಒಂದಿಷ್ಟು ಕಲ್ಚರ್ನ ನಾವು ಟ್ಯಾಂಜಿಬಲ್ ಅಂತ ವಿ ಕ್ಯಾನ್ ಗೋ ಅಂಡ್ ಟಚ್ ದಿಸ್ ಅಂದರೆ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ಯುಗಾದಿ ಈಸ್ ಒಂದು ಸೆಲೆಬ್ರೇಷನ್ಸ್ ಅಲ್ವಾ. ಆ ಯುಗಾದಿ ಅಂತ ಒಂದು ಇದು ಇಲ್ಲ ನಮ್ಗೆ, ಏನೋ ಒಂದು ಪ್ಲೇಸ್ ಇಲ್ಲ, ಅಥವಾ ಯುಗಾದಿ ಅಂತ ಒಂದು ಫಿಸಿಕಲ್ ಆಬ್ಜೆಕ್ಟ್ ಅಲ್ಲ. ಇದು ನಮ್ಮ ಕಲ್ಚರ್, ಇದು ನಮ್ಮ ಟ್ರೆಡಿಷನ್, ವಿಚ್ ಇಸ್ ವಿ ಕಾಂಟ್ ಟಚ್ ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ವಿ ಆರ್ ಕಾಲಿಂಗ್ ಫಾರ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಆಸ್ ಅನ್ ಇಂಟ್ಯಾಂಜಿಬಲ್ ಅಂತ ಹೇಳ್ತಾ ಇದ್ದೀವಿ. ಹೌದಾ. ಅನೌನ್ಸ್ಮೆಂಟ್ ಮೇಡ್ ದ 19th ಸೆಷನಲ್ಲಿ ಅನೌನ್ಸ್ಮೆಂಟ್ ಆಗಿದೆ. ಛತ್ ಪೂಜಾ ಇಸ್ 4-day ಫೆಸ್ಟಿವಲ್ ಡೆಡಿಕೇಟೆಡ್ ಟು ವೆರಿ ವೆರಿ ಇಂಪಾರ್ಟೆಂಟ್. ಇದು ಸನ್ ಗಾಡಿಗೆ ಡೆಡಿಕೇಟೆಡ್ ಆಗಿ ಮಾಡಿರ್ತೀವಿ. ಓಕೆನಾ. ಸೆಲೆಬ್ರೇಟ್ ದ ಡೀಪ್ ಡಿವೋಷನ್, ರಿಚುವಲ್ ಪ್ಯೂರಿಟಿ ಆ್ಯಂಡ್ ಎಕಾಲಜಿಕಲ್ ಎಥಿಕ್ಸ್ ಇರುತ್ತೆ. ನೆಕ್ಸ್ಟ್ 36th ನ್ಯಾಷನಲ್ ಗೇಮ್ಸ್ ಟು ಬಿ ಹೆಲ್ಡ್ ಇನ್ ಗೋವಾ ಫ್ರಮ್ 22 October to 4 November 2026. ನ್ಯಾಷನಲ್ ಗೇಮ್ 36th ನ್ಯಾಷನಲ್ ಗೇಮ್ಸ್ ಎಲ್ಲಿ ಹೆಲ್ಡ್ ಆಗ್ತಿದೆ ಅಂತ ಹೇಳಿದರೆ ಇಟ್ ಈಸ್ ಇನ್ ಗೋವಾ. ಓಕೆನಾ. 10,000 ಅಥ್ಲೀಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಒಡಿಶಾ ಓಪನ್ಸ್ ದಿ ಇಂಡಿಯಾಸ್ ಫಸ್ಟ್ ಬೀಚ್ ಪೋಲೋ ಗ್ರೌಂಡ್ ಇನ್ ಪುರಿ.
ಪುರಿ ಅನ್ನೋ ಒಂದು ಪ್ಲೇಸಲ್ಲಿ, ಪುರಿ ಇಸ್ ಇನ್ ಒಡಿಶಾ ಅಲ್ವಾ, ಪುರಿ ಜಗನ್ನಾಥ, ವಿ ಆಲ್ ನೋ ದಟ್. ಇನ್ ದಟ್ ಪ್ಲೇಸ್ ಒಡಿಶಾ ಓಪನ್ಸ್ ದ ಇಂಡಿಯಾಸ್ ಫಸ್ಟ್ ಬೀಚ್ ಪೋಲೋ. ಬೀಚಲ್ಲಿ ಪೋಲೋ ಗೇಮ್ ಮಾಡ್ತಾರೆ, ಅದಕ್ಕೆ ಬೀಚ್ ಪೋಲೋ ಅಂತ ಹೇಳ್ತಾರೆ. ಅಲ್ಲಿ ಚೀಫ್ ಮಿನಿಸ್ಟರ್ ಮೋಹನ್ ಚರಣ್ ಮಾಜಿ ಅವರು ಮಾಡ್ತಾಯಿದ್ದಾರೆ. ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಬೀಚ್ ಪೋಲೋ ಇದು. ದಿಸ್ ಇಸ್ ದ ಫಸ್ಟ್ 01 ಇವ್ರ ಜೊತೆಗೆ 01 ಫೋಕ್ಲೋರ್ ಅಸೋಸಿಯೇಷನ್ ಮತ್ತು ಒಡಿಶಾ ಟೂರಿಸಮಲ್ಲಿ ಮಾಡ್ತಾಯಿದ್ದಾರೆ. ಇದು ನಿಯರ್ ದ ಬ್ಲೂ ಫ್ಲಾಗ್, ಇಲ್ಲೊಂದು ಗೋಲ್ಡನ್ ಬೀಚ್ ಅಂತ ಇದೆ ಪುರಿಯಲ್ಲಿ, ಅದರ ಹತ್ತ ಇದೆ. ವಿಚ್ ಈಸ್ ದ ಗೋಲ್ಡನ್ ಬೀಚ್ ಈಸ್ ಪ್ರೆಸೆಂಟ್ ಇನ್ ಪೂರಿ. ಇಟ್ ಈಸ್ ಅನ್ ಎ ಬ್ಲೂ ಫ್ಲ್ಯಾಗ್. ಬ್ಲೂ ಫ್ಲ್ಯಾಗ್ ಅಂತಂದರೆ ಯಾವ್ಯಾವ ಫ್ಲ್ಯಾಗ್ಗಳು ಯಾವ್ಯಾವ್ದು ಓಷನ್ಸಲ್ಲಿ ಬೀಚಲ್ಲಿ ತುಂಬ ಕ್ಲೀನಾಗಿ ಬೀಚಸ್ಗಳನ್ನ ಮೇಂಟೈನ್ ಮಾಡಿರ್ತಾರೆ, ಆ ಥರ ಬೀಚಸ್ಗೆ ನಾವು ಗೋಲ್ಡನ್ ಬೀಚ್ ಅಂತಾರೆ. ಇಫ್ ಯು ನೋ ದ ಅದರ್ ಗೋಲ್ಡನ್ ಬೀಚಸ್ ಆಫ್ ಇಂಡಿಯಾ, ಪ್ಲೀಸ್ ಕಮೆಂಟ್ ಇನ್ ನಮ್ಮ ಕಮೆಂಟ್ ಸೆಕ್ಷನಲ್ಲಿ. ಗೋ ಅಂಡ್ ಕಮೆಂಟ್ ವಾಟ್ ಆರ್ ದ ಅದರ್ ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಬೀಚಸ್ ಇನ್ ಇಂಡಿಯಾ ಆ್ಯಂಡ್ ಹೌ ಮೆನಿ ನಂಬರ್ ಆಫ್ ಬ್ಲೂ ಫ್ಲ್ಯಾಗ್ ಬೀಚಸ್ ಆರ್ ದೇರ್. ಓಕೆನಾ. ನೆಕ್ಸ್ಟ್ ಕೀ ಫೀಚರ್ಸ್: ಡೆಡಿಕೇಟೆಡ್ ಬೀಚ್ ಪೋಲೋ ಗ್ರೌಂಡ್ ಇದೆ, ಬೂಸ್ಟ್ ದ ಸ್ಪೋರ್ಟ್ಸ್ ಟೂರಿಸಮ್, ಎನ್ಹಾನ್ಸ್ ದಿ ಒಡಿಶಾಸ್ ಗ್ಲೋಬಲ್ ವಿಸಿಬಿಲಿಟಿ. ನೆಕ್ಸ್ಟ್ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಲಾಂಚ್ ಬೈ IMD ಫಾರ್ ಅಕ್ಯುರೇಟ್ ವೆದರ್ ಆ್ಯಂಡ್ ಕ್ಲೈಮೇಟ್ ಪ್ರಿಡಿಕ್ಷನ್ಸ್ಗೆ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಅಂತ ಲಾಂಚ್ ಮಾಡಿದ್ದಾರೆ. ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಇಸ್ ಲಾಂಚ್ ಬೈ ದಿ IMD. ಓಕೆನಾ. ಇಟ್ ಇಸ್ ಡೆವಲಪ್ಡ್ ಬೈ ದಿ IMD. ಇಟ್ಸ್ ಅಡ್ವಾನ್ಸ್ ಗ್ಲೋಬಲ್ ಫೋರ್ಕಾಸ್ಟಿಂಗ್. ಇಟ್ಸ್ ಎ ಹೈ ಪ್ರಿಸಿಷನ್ ಇದೆ ಇದರಲ್ಲಿ, ಆಮೇಲೆ ಬೆಟರ್ ಪ್ರಿಪೇರ್ಡ್ನೆಸ್ ರೆಡಿ ಇದೆ. ಓಕೆನಾ. ದಿಸ್ ಈಸ್ ದ ಎಂಡ್ ಆಫ್ ದಿ ಟುಡೇಸ್ ನ್ಯೂಸ್ ಅನಾಲಿಸಿಸ್ ಆಫ್ ದಿ June 10th. If you like this Spark initiative, the deep comprehensive news analysis of the mains and prelims, if you like this initiative, please do like, share ಮಾಡಿ, subscribe ಮಾಡಿ and support ಮಾಡಿ. We are bringing in the important news and articles and with deep ಡೀಪ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ತುಂಬ ಕ್ರಿಟಿಕಲ್ ನ್ಯೂಸ್ ಕೊಡ್ತಾ ಇದ್ದೀವಿ, ಫ್ಯಾಕ್ಚುಯಲ್ ನ್ಯೂಸ್, ಪ್ರಿಲಿಮ್ಸ್, ಮೇನ್ಸ್ ಅನಾಲಿಸಿಸ್. ವಿ ಆರ್ ಗಿವಿಂಗ್ ಎ ಹೋಲ್ ಪ್ಯಾಕೇಜ್ ನ್ಯೂಸ್. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಸಿ ಯು, ಬೈ ಬೈ. ವಿಲ್ ಸಿ ಇನ್ ದ ನೆಕ್ಸ್ಟ್ ನ್ಯೂಸ್ ಅನಾಲಿಸಿಸ್.